ಎಲ್ಲರಿಗೂ ಈ ಶುಭ ಸಂಜೆಯ ನನ್ನ ನಮಸ್ಕಾರಗಳು. ನಾನು ಶಿವರಾಜು HB, ವಕೀಲರು, ಭಾರತದ ಸರ್ವೋಚ್ಚ ನ್ಯಾಯಾಲಯ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ RR ಇನ್ಫ್ರಾಸ್ಟ್ರಕ್ಚರ್ಸ್ ಕಂಪನಿಯ ಮುಖ್ಯ ಕಾನೂನು ಸಲಹೆಗಾರರು, ಕೇರಳ ರಾಜ್ಯ ಮತ್ತು ಆಂಧ್ರ ಪ್ರದೇಶ. ಇವತ್ತು ನಾನು ತಮ್ಮ ಮುಂದೆ ಬಹಳ ದಿನಗಳ ನಂತರದಲ್ಲಿ ಬರ್ತಾಯಿದ್ದೀನಿ. ಯಾಕೆ ಬರ್ತಾಯಿದ್ದೀನಿ, ಏನು ವಿಚಾರಕ್ಕೋಸ್ಕರ ಬರ್ತಾಯಿದ್ದೀನಿ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಇರತಕ್ಕಂಥದ್ದು. ನೋಡಿ, ನಾನು ಹಿಂದೆ ಅಂದರೆ 2024ನೇ ಸಾಲಿನಲ್ಲಿ ಮತ್ತು 2025ನೇ ಸಾಲಿನಲ್ಲಿ ಒಂದು ಬಹುಮುಖ್ಯವಾದಂತಹ ವಿಚಾರವನ್ನು, ಏನು ಈ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರಿಗೆ ಸಂಬಂಧಪಟ್ಟಂತಹ ವಿಚಾರ, ಇದರಲ್ಲಿ ನಾನು ಹೇಳ್ತಾ ಇದ್ದೆ, ಏನು ಹೇಳ್ತಿದ್ದೆ ವಿಚಾರ ಅಂತೇಳಿದ್ರೆ, ಹಿಂದೆ ಪ್ರತಿಯೊಂದು ಘಟಕದಲ್ಲೂ ಒಬ್ಬ ವಕೀಲರುಗಳನ್ನು ನೇಮಕಾತಿ ಮಾಡಿಕೊಳ್ತಕ್ಕಂಥ ವಿಚಾರವಾಗಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅವರ ಕುಂದುಕೊರತೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ಸ್ಥಳೀಯವಾಗಿರ್ತಕ್ಕಂತಹ ವಕೀಲರುಗಳನ್ನು ನೀವು ನೇಮಕಾತಿ ಮಾಡ್ಕೊಳ್ಳಿ, ಅವರ ಕುಂದುಕೊರತೆಗಳಿಗೆ ಒಂದು ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ಸಾಮಾಜಿಕ ಜಾಲತಾಣದ ಮುಖಾಂತರವಾಗಿ 2024, 25, 23ನೇ ಸಾಲಿನಿಂದನೂ ಹೇಳ್ತಾ ಇದ್ದೆ. ಅದಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯಾದ್ಯಂತ 242 ಜನರ ವಕೀಲರುಗಳ ಒಂದು ಪಟ್ಟಿಯನ್ನು ಕೂಡ ನಾನು ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಈಗ ಏನು ಆ ವಿಚಾರ ಅಂತ ಹೇಳಿದ್ರೆ, ಎರಡು ವಿಭಾಗದಲ್ಲೋ ಅಥವಾ ಒಂದು ವಿಭಾಗದಲ್ಲೋ ನಾನು ಏನು ಒಂದು ಸಲಹೆಗಳನ್ನು ನಿಮಗೆ ಕೊಡ್ತಿದ್ದೆ, ಆ ಒಂದು ಇದನ್ನು ಈಗ ಅವರೇ ಒಂದು ಕಡೆ ಉಪಯೋಗಿಸ್ಕೊಂಡು ಕೆಲವೊಂದು ವಕೀಲರುಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು ಬಂದಿದೆ. ಖಂಡಿತವಾಗಲೂ ಅದು ಬಹಳ ಸಂತೋಷಕರವಾದಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ನೀವೇ ನಿಮ್ಮ ಸಾರಿಗೆ ಸಂಸ್ಥೆಯಿಂದ ಖಂಡಿತವಾಗಲೂ ನೀವು ವಕೀಲರುಗಳನ್ನು ನೀವು ಕೊಡ್ತಾ ಇದ್ದೀರಾ. ಅದು ಎಲ್ಲ ಇಡೀ ರಾಜ್ಯಾದ್ಯಂತ ಏನು ಈ 4 ನಿಗಮಗಳಲ್ಲೂ ಕೂಡ ಅದನ್ನು ನೀವು ಮಾಡಿದ್ರೆ ಇನ್ನೂ ಉತ್ತಮವಾದಂತಹ ಒಳ್ಳೆಯ ಕೆಲಸ ಆಗುತ್ತೆ. ಯಾಕೆಂದರೆ ಅವನಿಗೆ ಕುಂದುಕೊರತೆಗಳು ಮತ್ತು ಆತನಿಗೆ ಕಾನೂನು ಸಲಹೆಗಳು, ಕಾನೂನಿಗೆ ಸಂಬಂಧಪಟ್ಟಂತಹ ತಿಳುವಳಿಕೆಗಳು ಏನು ಅಂತಕ್ಕಂಥದ್ದನ್ನು ಆ ಸ್ಥಳೀಯವಾಗಿರ್ತಕ್ಕಂತಹ ವಕೀಲರುಗಳನ್ನು ಕೇಳಿ ಅವರು ತಿಳ್ಕೊಳ್ತಕ್ಕಂಥದ್ದು ಒಳ್ಳೆಯ ಕೆಲಸ ಆಗುತ್ತೆ. ಏಕೆಂದರೆ ಇದನ್ನು ನೀವು ಮೊದಲಿಂದನೇ ಮಾಡಬೇಕಾಗಿತ್ತು. ಇದನ್ನು ನಾನು ಮಾಡಬೇಕು ಅಂತೇಳಿ ನಾನು 242 ವಕೀಲರುಗಳನ್ನು ನೇಮಕಾತಿ ಮಾಡ್ಕೊಂಡು ಈಗಾಗಲೇ ಅವ್ರಿಗೆ ಒಂದು ಮೀಟಿಂಗ್ನ ಮಾಡಿ ಇಂತಿಂಥ ವಿಭಾಗದಲ್ಲಿ, ಇಂತಿಂಥ ತಾಲೂಕು, ಇಂತಿಂಥ ಜಿಲ್ಲೆನಲ್ಲಿ ಅಂಥೇಳಿ ಮಾಡ್ತಿದ್ದೆ. ಆದರೆ ನೀವು ಏನು ಮಾಡಿದ್ದೀರಾ ಅಂದರೆ, ಇದು KSRTC ಅಧಿಕಾರಿಗಳಿಗೆ ನಾನು ಈ ವಿಚಾರವನ್ನು ಖಂಡಿತವಾಗ್ಲೂ ತಿಳಿಸ್ಲಿಕ್ಕೆ ಬಯಸ್ತೀನಿ. ನೀವು ಈಗ ಒಂದು ಕಡೆ ಇದನ್ನು ನಾನೆಲ್ಲ ಒಂದು ಕಡೆ ನೋಡಿದೆ, ಅದು ಏನು ಅದು ಪೂರ್ತಿ ನನಗೆ ಡಾಕ್ಯುಮೆಂಟ್ ಸಿಕ್ಕಿಲ್ಲ. ನೀವು ಜಿಲ್ಲೆನಲ್ಲಿ ಒಬ್ಬ ಮುಖ್ಯ ಕಾನೂನು ಸಲಹೆಗಾರ ಅಂತಕ್ಕಂಥದ್ದನ್ನು ಒಬ್ಬರನ್ನ ಮಾಡ್ಕೊಂಡು ಅವರ ಅಧೀನದಲ್ಲೇ ಈ ಏನು ಆ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ವಕೀಲರುಗಳು ಕೂಡ ಬರುವಂಥದ್ದು ಇರಬೇಕು. ಅವರು ಪ್ರತಿ 15 ದಿನಕ್ಕೊಮ್ಮೆ ಒಂದು ಮೀಟಿಂಗ್ನ ಮಾಡೋ ಅಂಥದ್ದು ಇರಬೇಕು. ಮೀಟಿಂಗ್ನ ಮಾಡಿ ಅಲ್ಲಿ ಈ ಏನು ಈ ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟಂಥ ನೌಕರರಿಗೆ ಕಾನೂನು ಸಲಹೆಗಳನ್ನು ಯಾವ ವಕೀಲರುಗಳು ಕೊಟ್ಟಿದ್ದಾರೆ, ಎಷ್ಟು ಜನ ವಕೀಲರನ್ನ ನೀವು ಏನು ಸಾರಿಗೆ ನೌಕರರು ಹೋಗಿ ಭೇಟಿ ಮಾಡಿದ್ದಾರೆ, ಸಲಹೆಗಳನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಅದರಲ್ಲಿ ನೋಂದಣಿ ಆಗಬೇಕು. ಆ ನಂತರದಲ್ಲಿ ಆ ಜಿಲ್ಲೆಯಲ್ಲಿರ್ತಕ್ಕಂತಹ ಕಾನೂನು ಸಲಹೆಗಾರರ ಅಧೀನದಲ್ಲೇ ತಾಲೂಕು ಮಟ್ಟದಲ್ಲಿರ್ತಕ್ಕಂಥವ್ರು, ಒಂದು ವಿಭಾಗ ಮಟ್ಟದಲ್ಲಿರ್ತಕ್ಕಂಥವ್ರು ಎಲ್ಲರೂ ಬರೋದು ಒಂದು ಒಳ್ಳೆಯ ಕೆಲಸ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಮಂಗಳೂರು ವಿಭಾಗದ 2ನೇ ಘಟಕದಲ್ಲಿ
ಆ, ಒಂದು ಮಂಗಳೂರು ಟು ತೆಲಂಗಾಣ ಹೋಗಿರ್ತಕ್ಕಂಥ ಒಂದು KSRTC ಬಸ್ಸು ಇವತ್ತು ಅಪಘಾತ ಆಗಿದೆ. ಅಲ್ಲಿ ಒಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ. ಅವರು ಈಗೇನು ಮಾಡಬೇಕು ಸರ್, ನನಗೆ ಲೈಸೆನ್ಸನ್ನು ಇವರು ವಶಪಡಿಸ್ಕೊಳ್ತಾರಾ ಅಥವಾ ಈ ಲೈಸೆನ್ಸನ್ನು ನಾನು ಕೊಡಬೇಕಾ, ಏನು ಮಾಡಬೇಕು ಅಂತ ನನಗೆ ದೂರವಾಣಿ ಕರೆ ಮಾಡಿ ಕೇಳಿದ್ರು. ಹೌದು, ಯಾವಾಗ ನಿಮ್ಮ ಮೇಲೆ ಈ IPC ಸೆಕ್ಷನ್ನು ಅಥವಾ BNS ಆ್ಯಕ್ಟ್ ಅಡಿಯಲ್ಲಿ 304A ಅಥವಾ ಈ BNS ಆ್ಯಕ್ಟಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿದಾಗ ಆತ ಮರಣ ಹೊಂದಿದ್ದಾನೆ ಅಂತ ಗೊತ್ತಾದಾಗ ನೀವು IME ರಿಪೋರ್ಟ್ ಮಾಡುವಾಗ IME ರಿಪೋರ್ಟನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಲೈಸೆನ್ಸನ್ನು ಅವರು ತಗೊಂಡು ತದನಂತರದಲ್ಲಿ ಅದನ್ನು ಅಮಾನತುಗೊಳಿಸ್ತಕ್ಕಂಥದ್ದು ಕೂಡ ಇರ್ತದೇನೋ ಅಂತ ಒಂದು ವಿಚಾರ. ಸೊ ಹೀಗಾಗಿ ಏನು ಮಾಡಬೇಕು ಸರ್, ನನಗೆ ಗೊತ್ತಾಗಲಿಲ್ಲ. ಈಗ ನಾನು ಈ ತೆಲಂಗಾಣದಲ್ಲಿದ್ದೀನಿ. ಯಾಕೆ ತೆಲಂಗಾಣದಲ್ಲಿದ್ದೀನಿ ಅಂತೇಳಿ ಅವ್ರು ಕಾಲ್ ಮಾಡಿದ್ರು ಅಂದರೆ, ನಾನು ಆಂಧ್ರ ಪ್ರದೇಶದಲ್ಲಿ ಆ ಒಂದು ರಾಜ್ಯದ ಒಂದು ಕಂಪನಿಯ ಕಾನೂನು ಸಲಹೆಗಾರನಾಗಿ ನಾನು ಕೆಲಸ ಮಾಡ್ತಿದ್ದರಿಂದ ಸ್ಥಳೀಯವಾಗಿ ನಾನು ಹತ್ತಿರದಲ್ಲಿ ಆತನಿಗೆ ಸಿಗ್ತೀನಿ ಅನ್ನುವಂತಹ ಒಂದು ಉದ್ದೇಶದಿಂದ ಮಾಡಿದೆ. ಇದು ಯಾರು, ನಮ್ಮ ಮಂಗಳೂರು ವಿಭಾಗದ ಅಮಾನುಲ್ಲಾ ಖಾನ್ ಅಂತ ಹೇಳಿ ಅವ್ರಿಗೆ ಒಂದು ನಂಬರ್ನ ಕೊಟ್ಟಿದ್ದರು. ಅವರು ಅಮಾನುಲ್ಲಾ ಖಾನ್ 2 ಪ್ರಕರಣಗಳನ್ನು ಹಿಂದೆ ಕೊಟ್ಟಿದ್ದರು. ಆ 2 ಪ್ರಕರಣಗಳು ಕೂಡ ಅವ್ರಿಗೆ ನಾನೇ ಖುದ್ದು ನಿಂತು ಪ್ರಕರಣದಲ್ಲಿ ಜಯವನ್ನು ತಂದುಕೊಟ್ಟಂಥದ್ದು ಇದೆ. ಈಗ ಆತನಿಗೆ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗಿಲ್ಲ. ಸೊ ಇಮಿಡಿಯೇಟ್ ಸರ್, ತಾವು ಎಲ್ಲಿದ್ದೀರಿ, ಇಲ್ಲಿ ಆಂಧ್ರ ಇದ್ದೀರಾ ಅಥವಾ ಕರ್ನಾಟಕ ಇದ್ದೀರಾ, ಯಾರಪ್ಪ, ಏನು ವಿಚಾರ ಅನ್ನುವಾಗ ಈ ಥರ ಹೇಳಿದೆ. ಸರ್, ನನಗೆ ಈ ಥರ ಆಗಿದೆ, ನಾನು ಏನು ಮಾಡಬೇಕು, ನನಗಿಲ್ಲಿ ಭಾಷೆಗಳ ವಾತಾವರಣ ನನಗೆ ಗೊತ್ತಾಗೋದಿಲ್ಲ, ಸಮಸ್ಯೆ ಇದೆ ಅನ್ನುವಂಥದ್ದಾಗ ಹೇಳಿದಾಗ ನಾನು ಅವನಿಗೆ ಹೇಳಿದೆ, ನೀನು ನೋಡಪ್ಪ, ಯೋಚನೆ ಮಾಡೋದು ಬೇಡ, ನಿನ್ನ ಲೈಸೆನ್ಸನ್ನು ಅವರು ತಗೊಳ್ತಾರೆ. ತಗೊಂಡ ನಂತರದಲ್ಲಿ ಅದನ್ನು ಅಮಾನತುಪಡಿಸ್ತಕ್ಕಂಥದ್ದು ಅಥವಾ ಅವರ ಸುಪರ್ದಿಗೆ ಪಡ್ಕೊಳ್ತಕ್ಕಂಥದ್ದು ಒಂದು ಕಾನೂನು ರೀತಿಯಲ್ಲಿರುತ್ತೆ. ತದನಂತರದಲ್ಲಿ ನಿನಗೆ ನಿಮ್ಮ ಸಂಸ್ಥೆ ಅಧಿಕಾರಿಗಳು ವಾಹನವನ್ನು ಬಿಡಿಸ್ಕೊಳ್ತಾರೆ. ಎಲ್ಲೇ ಹೋದ್ರೂ ಕಾನೂನು ಒಂದೇ, ಬಟ್ ಒಬ್ಬರು ಪ್ರೊಸೀಜರೇ ಬೇರೆ ಇರುತ್ತೆ. ಅದಾದ ನಂತರದಲ್ಲಿ ನಿನಗೆ ಅನುಕೂಲ ಆಗುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಸರ್, ನನಗೆ ಡ್ಯೂಟಿ ಕೊಡ್ತಾರಾ ಅಥವಾ ಇಲ್ವಾ, ಏನು ಮಾಡ್ತಾರೆ, ಅದೆಲ್ಲ ನಿನಗೆ ಪ್ರಶ್ನೆ ಬೇಡ ಅನ್ನುವಂಥ ಒಂದು ವಿಚಾರ. ಈಗ ನಾನು ಹೇಳುವಂಥ ಇಂಥ ಒಂದು ಸಂದರ್ಭಗಳು ಆದಾಗ ಅವರಿಗೆ ಒಂದು ಸಲಹೆಗಳನ್ನು ಕೊಡುವಂಥದ್ದಕ್ಕೆ, ಸಲಹೆಗಳನ್ನು ಕೇಳುವಂಥದ್ದಕ್ಕೆ, ಏನು ನೀವು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮಾಡಿದ್ದೀರಾ, ಮಾಡಿ ಎಲ್ಲೋ ಒಂದು ಕಡೆ ಅದನ್ನು ನಾನು ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಯಾಕೆಂದರೆ ನನಗೆ ಫೋನ್ ಮಾಡಿ ಹೇಳಿದ್ರು, ವಾಲಿಕರ್ ಅವರೇ, ಶುಭ ಸಂಜೆ ನಿಮಗೂ, ಭಾಳ ಸಂತೋಷ ಆಯಿತು, ಭಾಳ ದಿನಗಳ ನಂತರದಲ್ಲಿ ನಿಮ್ಮನ್ನು ನೋಡ್ತಿದ್ದೀನಿ. ಅದು ಈ ಥರ ಇದೆ. ಇವತ್ತು ನಾನು ಲೈವ್ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ಇದೇ ವಿಚಾರ. ಮೊನ್ನೆ ಹೇಳಿದಾಗೆ ಏನು ಒಂದು ವಿಭಾಗದಲ್ಲಿ ಮಾಡಿದೆ, ಇದನ್ನು ಆ್ಯಕ್ಚುಲಿ ನಾವು ಮಾಡಬೇಕು ಅಂತಲೇ ನಾವು ಮಾಡಿದ್ದು. ನೀವೇ ಮಾಡ್ತಾಯಿದ್ರೆ ಅದಕ್ಕೆ ನಾವು ಸಂತೋಷ ಪಡ್ತೀವಿ, ಖಂಡಿತವಾಗ್ಲೂ ಅವ್ರಿಗೆ ಒಂದು ಒಳ್ಳೆಯದಾಗುತ್ತೆ ಅಂದಾಗ ಮಾಡಿ. ಬಟ್ ಒಂದು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ತಾಲೂಕು ಮಟ್ಟದಲ್ಲಿ ನೀವು ಮಾಡ್ತಾಯಿದ್ದೀರಾ ಯಾವುದೋ ಒಂದು ವಿಭಾಗದಲ್ಲಿ, ಬಟ್ ಜಿಲ್ಲೆಯಲ್ಲಿ ಒಬ್ಬ ಮುಖ್ಯ ಕಾನೂನು ಸಲಹೆಗಾರ ಅಂತಕ್ಕಂಥದ್ದು ಇರಲಿ. ಆ ಮುಖ್ಯ ಕಾನೂನು ಸಲಹೆಗಾರನ ಹದಿಯಿಂದಲೇ ಇವರು ಬಂದಾಗ ಇವರು ಏನೇನು ಮಾಡಿದ್ದಾರೆ, ಏನೇನು ಬಿಟ್ಟಿದ್ದಾರೆ, ಯಾವ್ಯಾವ ಪ್ರಕರಣಗಳ ಬಗ್ಗೆ ಏನೇನು ನಡೆದಿದ್ದಾರೆ, ಏನೇನು ಆಗಿಲ್ಲ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ಇದ್ರ ಮೇಲೆ ಇವರಿಗೆ ಒಂದು ಕಾನೂನು ಸಲಹೆಗಳು ಸಿಗ್ತಕ್ಕಂಥದ್ದು, ಸರಳವಾಗಿ ಸಿಗ್ತಕ್ಕಂಥದ್ದು ಇರುತ್ತೆ. ಅವರ ಸಮಸ್ಯೆಗಳು, ಕುಂದುಕೊರತೆಗಳಿಗೂ ಕೂಡ ಒಂದು ಘಟಕಕ್ಕೆ ವಿಸಿಟ್ ಮಾಡಿ ವಾರಕ್ಕೊಂದು ದಿವಸ ಅಥವಾ ಸಾಟರ್ಡೆ ಸಂಡೇ, ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಅಥವಾ ಫೋರ್ತ್ ಸ್ಯಾಟರ್ಡೆ ಸಂಡೇ ಪ್ರಾಬ್ಲಮ್ಸನ್ನು ತಿಳ್ಕೊಳ್ಳೋವಂಥದ್ದಕ್ಕೆ ಒಂದು ಅವಕಾಶವನ್ನು ಒಂದು ವಿಭಾಗದಲ್ಲಿ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ನಾನು ಕೇಳ್ಪಟ್ಟೆ. ಅದು ಸರಿಯಾಗಿ ಡಾಕ್ಯುಮೆಂಟ್ ನನ್ನ ಕಡೆ ಇಲ್ಲ, ಅದರಿಂದ ನಾನು ಪೂರ್ತಿ ಆ ಒಂದು ಮಾಹಿತಿಯನ್ನು ನಾನು ಹೇಳಲಿಕ್ಕೂ ಆಗೋದಿಲ್ಲ. ಅದೇ ರೀತಿ ನೀವು ಎಲ್ಲ ಕಡೆಗೂ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ ಅವರಿಗೆ ಅನ್ನುವಂಥದ್ದೇ ನನ್ನ ಒಂದು ಅಭಿಪ್ರಾಯ. ಇಷ್ಟನ್ನು ನಾನು ತಮಗೆ ಹೇಳಲಿಕ್ಕೆ ಒಂದು ಬಯಸ್ತೀನಿ. ಖಂಡಿತವಾಗ್ಲೂ ತಾವು ಮಾಡ್ತಾಯಿದ್ದೀರಾ, ಅದು ಒಂದು ಒಳ್ಳೆಯ ಕಡೆ ಖುಷಿಯಾಗಿದೆ. ಯಾಕೆಂದರೆ ಈಗ ಎಷ್ಟೋ ಜನ ಪಾಪ ನೋಡಿ, ಈಗ ಅವನು ತೆಲಂಗಾಣದಲ್ಲಿದ್ದೀನಿ ಸರ್, ನಾನು ಮಂಗಳೂರಿಂದ ತೆಲಂಗಾಣ ವಯಾ ರಾಯಚೂರು ಮಾರ್ಗ ಹೋಗುವಂತಹ ನಮ್ಮ ಬಸ್ಸು ಇವತ್ತು ಹಿಂಗೆ ಅಪಘಾತ ಆಗಿ ಒಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ, ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ ಕೇಳಿದ್ರು. ಆ ಒಂದು ಕಾರಣಾಂತರದಿಂದ ನಾನು ಆತನಿಗೆ ಸಲಹೆಗಳನ್ನು ಕೊಟ್ಟಿದ್ದೀನಿ, ಧೈರ್ಯವನ್ನು ತುಂಬಿದ್ದೀನಿ, ಅದ್ರ ಬಗ್ಗೆ ಏನು ಇದಿಲ್ಲ. ಇದಾದ ನಂತರದಲ್ಲಿ ನಾನು ಹಿಂದೆನೂ ಕೂಡ ನಾನು ನಿಮಗೆ ಹೇಳಿದೆ,
ಕೆಲವೊಂದು ಯಾವುದು ಏನು ಅದು ಅಲ್ಲಲ್ಲೇ ಸಣ್ಣ ಪುಟ್ಟ ಗಲಾಟೆಗಳಾದಂಥ ಸಂದರ್ಭದಲ್ಲೂ ಅದಕ್ಕೆ ಸಂಬಂಧಪಟ್ಟಂಥವು FIRಗಳಿಗೂ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅಂತೇಳಿ ನೋಡಿ. ನಾನು KSRTC ಅಧಿಕಾರಿಗಳಿಗೆ ನಾನು ಹೇಳೋದಿಷ್ಟೇ, ನೀವು ಏನು ಈ ಒಂದು ಕೋವರ್ಕರ್ ಅಂತ ಮಾಡ್ತಾ ಇದ್ದೀರಲ್ವ, ಖಂಡಿತವಾಗ್ಲೂ ಆ ಕೋವರ್ಕರು ನಿಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮತ್ತೊಬ್ಬ ನೌಕರನಿಗೆ ಮಾಡ್ತಕ್ಕಂಥದ್ದಿದೆ. ಅದರಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ನ್ಯಾಯಾಧೀಶರನ್ನ ಇಂಥವ್ರನ್ನ ನೀವು ಆಯ್ಕೆ ಮಾಡ್ಕೊಂಡಿರೋದು ಖಂಡಿತ ಒಳ್ಳೆಯದಾಗುತ್ತೆ. ಇದರಲ್ಲೂ ಕೂಡ ತಾವೇನು ಮಾಡಿ ಅಂದರೆ ಒಂದು ಬದಲಾವಣೆ ಅಂತಕ್ಕಂಥದ್ದನ್ನು ಮಾಡಿದ್ರೆ ಅಥವಾ ಅದನ್ನು ತಿಳ್ಕೊಂಡಿರ್ತಕ್ಕಂಥದ್ರಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಆಗುತ್ತೆ. ಇದನ್ನು ಕೂಡ ಒಂದು ಬದಲಾವಣೆಯನ್ನು ಮಾಡಿ ಅವ್ರಿಗಿನ್ನೂ ಕಾನೂನು ಸಲಹೆಗಳು ಹತ್ತಿರವಾಗಿ ಅವ್ರಿಗೆ ಸಿಗುತ್ತೆ. ಯಾಕೆಂದರೆ ತೀರ್ಪನ್ನು ಕೊಡುವಂಥವ್ರು ನಿವೃತ್ತ ನ್ಯಾಯಾಧೀಶರಾಗಿರ್ತಾರೆ. ತೀರ್ಪನ್ನು ಪಡ್ಕೊಳ್ತಕ್ಕಂಥವ್ರು ಅವ್ರ ಮುಂದೆ ಕೋವರ್ಕರಾಗಿ ವಾದವನ್ನು ಮಂಡನೆ ಮಾಡ್ತಕ್ಕಂಥವ್ರು ಕೂಡ ನಿಮ್ಮ ನೌಕರರೇ ಆಗಿರೋದ್ರಿಂದ ಇಲ್ಲೂ ಸ್ವಲ್ಪ ಬದಲಾವಣೆಯನ್ನು ತಾವೇನಾದರೂ ಮಾಡಿದ್ದೇ ಆದರೆ ನಿಮ್ಮ ನಿಮ್ಮ ಸಂಸ್ಥೆಯ ನೌಕರನಿಗೆ ಇನ್ನೂ ಸರಳವಾಗಿ ಕಾನೂನು ಸಿಕ್ಕದಂತಹ ರೀತಿಯಲ್ಲಿ ಆಗುತ್ತೆ. ಒಳ್ಳೆಯದಾಗಲಿ. ಇದನ್ನು ಎಲ್ಲ ವಿಭಾಗದಲ್ಲೂ ತಾವು ಮಾಡಿ. ನಾನೀಗ ಆಲ್ರೆಡಿ 242 ಜನ ವಕೀಲರುಗಳು ಒಂದು 5 ವರ್ಷ ವಕೀಲರ ವೃತ್ತಿಯಲ್ಲಿ ಅನುಭವ ಹೊಂದಿರತಕ್ಕಂಥವ್ರು, ಕ್ರಿಮಿನಲ್ ಮತ್ತು ಸಿವಿಲ್ ಪ್ರಕರಣಗಳಲ್ಲಿ ಅನುಭವಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು, ಒಂದು ದೃಢವಾಗಿ ನಿಂತು ಒಂದು ವಾದವನ್ನು ಮಂಡನೆ ಮಾಡ್ತಕ್ಕಂಥದ್ದು ಇಂಥ ಒಂದು ಪ್ರಕರಣಗಳಲ್ಲಿ ಕೂಡ ಆಗ್ತದೆ. ನಿನ್ನೆ ಕೂಡ ನಾನು ಒಂದು ರಾಮನಗರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಮ್ಮದು ಒಂದು ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಆರ್ಗ್ಯುಮೆಂಟ್ಸ್ ಇತ್ತು. ನಾನು ಅಲ್ಲಿ ಹೋದಾಗ ರಾಮನಗರ ಡಿಪೋದಿಂದ ಸುರೇಶ್ ಮತ್ತು ಇನ್ನೊಬ್ಬರು ಇಬ್ಬರು ನಿರ್ವಾಹಕರು ಮತ್ತು ಚಾಲಕರು ಆ ಒಂದು ಬೇಲ್ ಕೊಡುವಂಥ ಸಂದರ್ಭದಲ್ಲೂ ಕೂಡ ಅವರು ಬಂದಿದ್ದರು. ಅವರು ಬೇರೆ ವಕೀಲರುಗಳನ್ನು ನೇಮಕಾತಿ ಮಾಡ್ಕೊಂಡಿದ್ರು. ಏಕೆಂದರೆ ನಾನು ಇತ್ತೀಚೆಗೆ ಆ ಒಂದು ಪ್ರಕರಣದಲ್ಲಿ ಕಂಪನಿಯಲ್ಲಿ ಸೇರ್ಕೊಂಡಿರೋದ್ರಿಂದ ನಾನು ಆಗಲಿಲ್ಲ. ಆವಾಗ ನಾನು ನನ್ನ ಸಲಹೆಗಳನ್ನು ಕೂಡ ಕೇಳಿದ್ರು ಅವರು. ನಾನು ಹೇಳಿದೆ, ಹಿಂಗಲ್ಲಪ್ಪ, ಈ ಥರ ಇದೆ, ಇದು ಇಂಥ ಒಂದು ಅಪ್ಲಿಕೇಶನನ್ನು ಹಾಕಿ ಹೀಗೆ ಮಾಡಿ ಅಂತ ಅವರಿಗೆ ಒಂದು ಸಲಹೆಗಳನ್ನು ಕೊಟ್ಟೆ. ಯಾರೇ ಕಾಲ್ ಮಾಡಿ ಕೇಳಿದ್ರು ಸಲಹೆಗಳನ್ನು ಕೊಟ್ಟಿದ್ದೀನಿ. ಬಟ್ ವಕಾಲತ್ತನ್ನು ಹಾಕಿ ಬರೋ ಅಷ್ಟಕ್ಕೆ ನಾನು ಈಗ ಆಲ್ರೆಡಿ ಅಲ್ಲಿ ಇರೋದ್ರಿಂದ ಹೀಗಾಗಿ ಇನ್ನು ಮುಂದಕ್ಕೆ ಎಲ್ಲ ಘಟಕದಲ್ಲೂ ಕೂಡ ಎಲ್ಲ ವಿಭಾಗದಲ್ಲೂ ಕೂಡ ವಕೀಲರುಗಳನ್ನು ತಾವು ಆಯ್ಕೆ ಮಾಡಿ. ಎಲ್ಲೋ ಒಂದು ಕಡೆ ಅದನ್ನು ಕೇಳಿದಾಗ ಭಾಳ ಖುಷಿಯಾಯಿತು. ನಿಜವಾಗ್ಲೂ ಹತ್ತಿರದಲ್ಲಿ ಸರಳವಾಗಿ ಇವರಿಗೆ ಒಂದು ಸಲಹೆಗಳು ಸಿಗ್ತವೆ. ಸಲಹೆಗಳು ಕಾನೂನುಗಳನ್ನ ತಿಳ್ಕೊಂಡಾಗ ಅನುಕೂಲ ಆಗುತ್ತೆ ಅನ್ನುವಂಥದ್ದೇ ನಮ್ಮ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು ಇದೆ. ಇಷ್ಟು ಇವತ್ತು ಯಾಕೆಂದರೆ ಹೇಳ್ಬೇಕಾದಂಥ ಒಂದು ಅನಿವಾರ್ಯತೆ ಸನ್ನಿವೇಶ ನನಗೆ ಇತ್ತು. ಅದನ್ನು ನೋಡಿದಾಗ ಎಲ್ಲ ಪರವಾಗಿಲ್ಲಲ್ಲ, ನಾನು ಮಾಡಬೇಕು ಅಂತ ಹೊರಟಿದ್ದೆ. ಅದು ಈಗ ಅಷ್ಟು ಜನ ವಕೀಲರುಗಳನ್ನು ನಾನು ನೇಮಕಾತಿ ಮಾಡಿ ಇಟ್ಟಿದ್ದೆ. ನಾನು ಕಳೆದ ಒಂದು 2-3 ತಿಂಗಳಲ್ಲಿ ವಿಜಯಪಥ ಪತ್ರಿಕೆ ಮುಖಾಂತರದಲ್ಲೂ ಕೂಡ ಹೇಳಿದ್ದೆ. ಈ ನೌಕರರಿಗೆ 242 ಜನ ವಕೀಲರುಗಳು ಅವರ ಕುಂದುಕೊರತೆಗಳ ಅವರ ಸಮಸ್ಯೆಗಳಿಗೋಸ್ಕರ ಇನ್ನು ಮುಂದಕ್ಕೆ ಬರ್ತಾರೆ. ಅದನ್ನು ಅವರಿಂದ ಸಲಹೆಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಯಾರಾದರೂ ಮುಂದೆ ಬರುವಂಥವ್ರಿದ್ದರೆ ಬನ್ನಿ, ಈ ಥರ ಇದೆ ಅಂತೇಳಿ ಒಂದು ಇದನ್ನು ಕೂಡ ನಾನು ಅವ್ರಿಗೆ ವಿಜಯಪಥ ಸಂಪಾದಕರ ಜೊತೆನಲ್ಲೂ ಕೂಡ ನಾನು ಚರ್ಚೆ ಮಾಡಿದ್ದೆ. ಬಟ್ ಅದು ಈಗ ಎಲ್ಲೋ ಒಂದು ಕಡೆಗೆ ನೀವೇ ಮಾಡ್ತಾಯಿದ್ದೀರಾ, ನೀವೇ ಜಾರಿಗೆ ತಗೊಬಂದಂಗಾಗಿದೆ. ಖಂಡಿತವಾಗ್ಲೂ ಒಳ್ಳೆಯದಾಗಲಿ ಎಲ್ರಿಗೂ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದಿದೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಚಾಲನಾ ಇದನ್ನು ನಮಸ್ಕಾರ ನಾಗರಾಜು, ನಿಮಗೂ ಚಾಲನಾ ಸಂದರ್ಭದಲ್ಲಿ ನೀವು ಅಪಘಾತ ಆದಾಗ ಲೈಸೆನ್ಸನ್ನು ವಶಪಡಿಸ್ಕೊಂಡ್ರೆ ಏನು ಮಾಡೋದು ಅನ್ನುವಂಥದ್ದು ವಿಚಾರವಾಗಿ ಏನೂ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮಗೆ ಅದಕ್ಕೆ ಅಂತ ಹೇಳಿ ನೀವು ಅಯ್ಯೋ ನನಗೆ ಸಸ್ಪೆಂಡ್ ಮಾಡ್ತಾರೆ, ನಾನು ಕೋರ್ಟ್ಗೆ ಹೋಗೋದು ಬೇಡ, ಏನೂ ಇಲ್ಲ. ಯಾಕೆಂದರೆ ಈಗ ಇಲಾಖೆಯ ಸಂಸ್ಥೆ ಅಧಿಕಾರಿಗಳಿಗೂ ಗೊತ್ತಿದೆ, ನಿಮಗೆ ಘಟಕವನ್ನು ವರ್ಗಾವಣೆ ಮಾಡ್ತಾರೆ, 1 ತಿಂಗಳು ಅಥವಾ ನಿಮಗೆ ಸಸ್ಪೆನ್ಷನ್ ಆರ್ಡರ್ನ ಕೊಡ್ಬೋದು, ತದನಂತರದಲ್ಲಿ ಮಾಡ್ತಾರೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಯಾಕೆಂದರೆ ಒಂದು ಪನಿಷ್ಮೆಂಟು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಆಗಲೇಬೇಕಾದಂತಹ ಒಂದು ಅನಿವಾರ್ಯತೆ ಇರುತ್ತೆ. ಇದು ಉದಾಹರಣೆಗೆ ಗುಂಡ್ಲುಪೇಟೆ ರಘು ವರ್ಸಸ್ KSRTC ಪ್ರಕರಣದಲ್ಲಿ ನಾನೇ ಒಂದು ಹೈಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡಿದ್ದೆ. ಆ ಒಂದು ಸಂದರ್ಭದಲ್ಲಿ ಗುಂಡ್ಲುಪೇಟೆ ಆ ರಘು
ಒಂದು 304 ಅದು ಒಂದು ಪ್ರಕರಣದಲ್ಲಿ ಅವರು ಇದಾಗಿರುತ್ತೆ. ನಂಜನಗೂಡು ಸ್ಟೇಷನಲ್ಲಿ, ನಂಜನಗೂಡು JMFC ಕೋರ್ಟ್ನಲ್ಲಿ ಇರ್ತದೆ. ಆ ಸಂದರ್ಭದಲ್ಲಿ ಅವರಿಗೆ ಅದೇ ಘಟಕದಲ್ಲಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರಕರಣವನ್ನು ನಾನು ಹೈಕೋರ್ಟ್ನಲ್ಲಿ ಹಾಕಿದ್ದೆ. ಅದು ನೋಟಿಸ್ ಆಯಿತು. ನೋಟಿಸ್ ಆದ ಕೂಡಲೇ ಅವರೇನು ಮಾಡ್ತಾರೆ, ಕೂಡಲೇ ಆತನಿಗೆ ಚಾಮರಾಜನಗರಕ್ಕೆ ವರ್ಗಾವಣೆ ಮಾಡಿರ್ತಾರೆ, ಕೊಳ್ಳೇಗಾಲಕ್ಕೆ. ಆಗ ಕೊಳ್ಳೇಗಾಲಕ್ಕೆ ವರ್ಗಾವಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಅಲ್ಲಿಯ ಭದ್ರತಾ ಮತ್ತು ಜಾಗೃತಾ ಅಧಿಕಾರಿಗಳು ಅವತ್ತು DC ಅವರು ಅಶೋಕ್ ಕುಮಾರ್ ಅವರಿದ್ದರು. ಅವತ್ತು ಕೂಡ ನಾನು ಆ ಒಂದು ಹೈಕೋರ್ಟಿನ ಆದೇಶವನ್ನು ನಾನು ಅವರಿಗೆ ತಲುಪಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಕೊಟ್ಟಾಗ ಭಾಳ ಕಾನೂನು ಒಂದು ಇದನ್ನು ತೆಕ್ಕೊಂಡ್ರು, ಅಲ್ಲಿಯ ಒಂದು ಲಾ ಆಫೀಸರ್ಸು ಅಷ್ಟೇ. ಆಗ ಅವನಿಗೆ ಅದೇ ಗುಂಡ್ಲುಪೇಟೆ ಘಟಕವನ್ನು ಕೂಡ ಕೊಟ್ಟಂಥದ್ದು ಇದೆ. ಸೊ ಅವರ ಒಂದು ಕಾನೂನು ಪ್ರಕ್ರಿಯೆಗಳು ಕೂಡ ನಂಜನಗೂಡು ಕೋರ್ಟ್ನಲ್ಲಿ ಮುಕ್ತಾಯ ಆಗಿ ಎಂದಿನಂತೆ ಪ್ರಕರಣ ವಸ್ತುಸ್ಥಿತಿಯಲ್ಲಿ ನಡೀತಕ್ಕಂತಹ ವಿಚಾರ ಆಗಿದೆ. ಸೊ ಹೀಗಾಗಿ ನಿಮಗೆ ಹತ್ತಿರದಲ್ಲಿ ಸರಳವಾಗಿ ಕಾನೂನು ಸಿಗಲಿಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಸಾರಿಗೆ ಸಂಸ್ಥೆ ಮುಂದಾಗ್ತಾ ಇದೆ. ಒಳ್ಳೆಯದಾಗಲಿ. ಇದನ್ನು ನಾನು ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ನುರಿತವಾದಂಥ ವಕೀಲರುಗಳನ್ನು ನಾನು ಈಗಾಗಲೇ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೋ. ಈಗ ನೀವೇ ಮಾಡ್ತಿರೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋದೇ ನನ್ನ ಒಂದು ವಿಚಾರ. ಜೊತೆಗೆ ಇನ್ನೂ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ, ಕೇಳಿ. ನಾನು ಒಬ್ಬ ವಕೀಲ. ನನಗೆ ಸಾರಿಗೆ ನೌಕರರಲ್ಲಿ ಯಾವುದೇ ಸಂಘಟನೆಯರು ಇರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ನಾನೆಲ್ಲರಿಗೂ ಸಮಾನವಾಗಿ ನೋಡುವಂತಹ ವ್ಯಕ್ತಿತ್ವ ನನ್ನಲ್ಲಿ ಇದೆ. ನನಗೆ ಅವರೇ ಬೇರೆ ಇವರೇ ಬೇರೆ ಅನ್ನುವಂಥದ್ದೇನಿಲ್ಲ. ನಾನೊಬ್ಬ ವಕೀಲನಾಗಿರೋದ್ರಿಂದ ಎಲ್ಲರನ್ನೂ ಸರಿಸಮಾನವಾಗಿ ನೋಡಬೇಕು ಅಂತಕ್ಕಂಥದ್ದೇ ನನ್ನ ಒಂದು ಅಭಿಪ್ರಾಯ. ಯಾಕೆ ಅಂತೇಳಿದ್ರೆ ಇತ್ತೀಚೆಗೆ ಒಂದು ನಡೆದಂಥ ಒಂದು ವಿಚಾರ, ಒಂದು ಬೆಳವಣಿಗೆಯಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ. ಈ ಏನು ಸಾರಿಗೆ ನೌಕರರ ಕೂಟದ ಚಂದ್ರು ಅವರು ಒಂದು ಬೇಲ್ ಪ್ರಕರಣವನ್ನು ಬೆಂಗಳೂರಿನ 71ನೇ ಕೋರ್ಟಲ್ನಲ್ಲಿ ಹಾಕಿದರು. ಆ ಒಂದು ಪ್ರಕರಣದಲ್ಲಿ ಮಹಿಳಾ ವಕೀಲರು ಒಬ್ಬರನ್ನ ನೇಮಕಾತಿ ಮಾಡ್ಕೊಂಡಿದ್ರು. ಆ ಪ್ರಕರಣದಲ್ಲಿ ಅವರಿಗೆ 7 ನ್ಯಾಯಾಲಯಗಳಲ್ಲಿ ಅವರ ಒಂದು ಪ್ರಕರಣ ನ್ಯಾಯಾಧೀಶರು ಅವರ ಒಂದು ಅದೃಷ್ಟಕ್ಕೆ ವರ್ಗಾವಣೆಯನ್ನುಗೊಂಡಂಥ ಸಂದರ್ಭ ಇತ್ತು. ಆ ಒಂದು ಸಂದರ್ಭದಲ್ಲಿ ಆಕೆಗೆ ಒಂದು ಯಾವ ರೀತಿ ಈ ಒಂದು ಪ್ರಕರಣವನ್ನು ತಗೊಂಡು ಹೋಗಬೇಕು ಅನ್ನೋಂಥದ್ದು ಗೊತ್ತಾಗ್ತೇನೆ ಅಲ್ಲಿ ಕೆಲವು ವಕೀಲರುಗಳನ್ನು ಸಂಪರ್ಕ ಮಾಡಿದ್ದಾರೆ. ಆಗ ವಕೀಲರುಗಳು, ನೀವು ಶಿವರಾಜ್ ಸರ್ನ ಭೇಟಿ ಮಾಡಿ ಈ ಒಂದು ಪ್ರಕರಣದ ಬಗ್ಗೆ ಅವರ ಹತ್ರ ಒಂದು ಸಲಹೆಗಳನ್ನು ಪಡ್ಕೊಳ್ಳಿ ಅನ್ನುವಂಥದ್ದು ಬಂದಾಗ, ನೋಡಿ, ನಾನು ಸರ್ವರಿಗೂ ಎಲ್ಲರಿಗೂ ಅಷ್ಟೇ, ಇವರು ಅವರು ಅನ್ನುವಂಥ ನನಗೆ ಒಂದು ಭೇದ ಭಾವ ಯಾವುದೂ ಇಲ್ಲ. ಎಲ್ಲರಿಗೂ ಕೂಡ ನಾನು ವಕೀಲರು. ನೀವು ಯಾವುದೇ ಸಾರಿಗೆ ಸಂಸ್ಥೆ ಸಂಘಟನೆಯವರು ಇರ್ಬೋದು, ಎಲ್ಲ ಪ್ರಕರಣಗಳಲ್ಲೂ ನಾನು ವಕಾಲತ್ತನ್ನು ಹಾಕೋಕ್ಕಾಗೋದಿಲ್ಲ. ಈಗಾಗಲೇ ನಿಮಗೆ ಎಷ್ಟೋ ಪ್ರಕರಣಗಳಲ್ಲಿ ಬೈಲನ್ನು ಕೊಡಿಸ್ಕೊಟ್ಟಿದ್ದೀನಿ, ಸ್ಟೇಗಳನ್ನ ಕೊಡಿಸಿದ್ದೀನಿ. ನಿಮಗೆ ಕಷ್ಟದ ಕಾಲದಲ್ಲಿ ನಾನು ಒಂದು ನ್ಯಾಯಾಲಯದಲ್ಲಿ ನಿಮ್ಮಿಂದ ಒಂದೇ ₹1 ಪಡ್ಕೊಳ್ಳದಂಥ ಸಂದರ್ಭದಲ್ಲಿ ನಿಮ್ಮ ಸಾರಿಗೆ ಸಂಸ್ಥೆಯ ನೌಕರರ ಪ್ರಕರಣಗಳಿಗೆ, ಅವರ ಸಿವಿಲ್ ಪ್ರಕರಣಗಳು, ಅವರ ಸ್ವಂತ ಪ್ರಕರಣಗಳಲ್ಲಿ ನನಗೆ ಅಷ್ಟೋ ಫೀಸ್ ಕೊಟ್ಟಿದ್ದೀರಾ, ಕೊಟ್ಟಷ್ಟೆಷ್ಟೋ ಈಸ್ಕೊಂಡು ಒಂದು ಕೆಲಸನೂ ಮಾಡಿದ್ದೀನಿ. ಆದರೆ ನಿಮ್ಮ ನೌಕರರಿಗೆ ಸಂಬಂಧಪಟ್ಟಂಥ ಪ್ರಕರಣದಲ್ಲಿ ನಾನು ಉಚಿತವಾಗಿ ಮಾಡಿಕೊಟ್ಟಿದ್ದೀನಿ. ಈ ಒಂದು ಪ್ರಕರಣದಲ್ಲಿ ಆ ಹುಡುಗಿ ಬಂದು ನನ್ನನ್ನು ಕೇಳ್ಕೊಂತು, ಸರ್ ಈ ಥರ ಇದೆ, ಈ ಪ್ರಕರಣದಲ್ಲಿ ನನಗೆ ಒಂದು ಸಹಾಯವನ್ನು ಮಾಡಿ, ಈ ಪ್ರಕರಣದಲ್ಲಿ ಒಂದು ವಾದವನ್ನು ಮಾಡಿಕೊಡಿ ನನಗೆ ಅನ್ನುವಂಥದ್ದು ಬಂದಂಥ ಸಂದರ್ಭದಲ್ಲಿ ನಾನು ಎಲ್ರಿಗೂ ಅಷ್ಟೇ, ನನ್ನ ಹತ್ರ ಯಾರೇ ಬರಲಿ ಸಾರಿಗೆ ನೌಕರರು, ನನ್ನಲ್ಲಿ ಭೇದ ಭಾವ ಯಾವುದೂ ಇಲ್ಲ. ಅವನು ಇವನು ಅದ್ಯಾವುದು ನನ್ನಲ್ಲಿಲ್ಲ. ಅತೀ ಕಷ್ಟದ ಕಾಲ ಇದ್ದಾಗ ಖಂಡಿತವಾಗ್ಲೂ ಕಾಲ್ ಮಾಡಿ ಎಲ್ಲರಿಗೂ ನಾನು ಸಹಾಯ ಮಾಡಿದ್ದೀನಿ. ಮುಂದಕ್ಕೂ ಕೂಡ ಕಷ್ಟದ ಕಾಲ ಅಂದಾಗ ಯಾವುದೇ ಒಂದು ಬೇಯ್ಲಾಗುವಂಥ ಸಂದರ್ಭ, ಸ್ಟೇ ಸಿಕ್ಕುವಂಥ ಸಂದರ್ಭ ಇದ್ದಾಗ ಮಾಡ್ತೀನಿ. ಅದನ್ನು ನೀವು ತಪ್ಪಾಗಿ ಅರ್ಥೈಸೋದಕ್ಕೆ ಹೋಗಬೇಡಿ. ನೋಡಿ, ಹಿಂದೆ ನೌಕರರ ಕೂಟದ ಚಂದ್ರು ಇರ್ಬೋದು, ಅವರೊಟ್ಟಿಗೆ ಒಂದು ಏನು ಮುಷ್ಕರ ಸಂದರ್ಭದಲ್ಲಿ ಜಾಸ್ತಿ ದಿನ ಇಲ್ಲ, ಸ್ವಲ್ಪ ದಿವಸದಲ್ಲಿ ಒಂದು 4-5 ತಿಂಗಳು ಅವರು ಕೂಡ ಸಲಹೆಗಳನ್ನು ಪಡ್ಕೊತಿದ್ರು. ಒಂದು ಕೋವಿಡ್ ಟೈಮಲ್ಲಿ ನಾವು ಪ್ರಕರಣಗಳನ್ನು ನಡೆಸುವಾಗ ಜೊತೆಗಿದ್ರು ಮಾಡಿದ್ರು ಅಷ್ಟೇ. ಅವ್ರಿಗೆ ನಾನೇನೂ ಮಾಡಿಲ್ಲ, ಇಲ್ಲ ನನ್ನ ಬಗ್ಗೆ ಅವರು ಕೂಡ ಯಾವತ್ತೂ ಕೂಡ ಏನನ್ನು ನನಗೆ ನೇರವಾಗಿ ಮಾತಾಡಿಲ್ಲ. ಅವ್ರಿಗೂ ನನಗೂ ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿಗಳು, ಸಮಸ್ಯೆಗಳು ಯಾವುದೂ ಇಲ್ಲ. ನನಗೆ ಎಲ್ಲರೂ ಒಂದೇ.
ಈ ನನಗೆ ನೌಕರರ ಸಂಘಕ್ಕೆ ಸಂಬಂಧಪಟ್ಟಂತಹ ಅವರು ಇರ್ಬೋದು, ನೀವಿರ್ಬೋದು, AITUC ಇರ್ಬೋದು, ಇತರೆ ಸಂಘಟನೆಗಳು ಯಾರೇ ಇರ್ಬೋದು, ಎಲ್ಲರೂ ನನ್ನಿಂದ ಸಹಾಯವನ್ನು ಪಡ್ಕೊಂಡಂಥವ್ರಿದ್ದೀರಿ. ಖಂಡಿತವಾಗ್ಲೂ ಇನ್ನೂ ನನಗೆ ಸ್ಟೇ ಅಥವಾ ಬೇಲ್ ಅಂಥ ಪ್ರಕರಣಗಳು ಕಷ್ಟಕರವಾದಂಥದ್ದು ಇದ್ದಾಗ ಹೇಳಿ, ಖಂಡಿತವಾಗ್ಲೂ ನಾನು ಮಾಡಲ್ಲ ಅಂತಲ್ಲ. ಅದು ಬಿಟ್ಟು ನೀವು ಇವ್ರಿಗೆ ಯಾಕೆ ವಕಾಲತ್ತು ಹಾಕಿದ್ರಿ, ಇವ್ರಿಗೆ ಯಾಕೆ ನೀವು ಬೇಲ್ ಕೊಡಿಸಿದ್ರಿ, ಇದು ನಿಮ್ಮ ತಪ್ಪು ಕಲ್ಪನೆ. ನಾವು ವಕೀಲರು, ನಮ್ಮ ಪ್ರೊಫೆಷನ್ನೇ ಅದು, ನಾವೆಲ್ಲರಿಗೂ ಬೇಕಾದಂಥವ್ರು. ಈಗ ಉದಾಹರಣೆ ಕೊಡ್ತೀನಿ. ಒಬ್ಬರು ಡಾಕ್ಟ್ರ್ ಇರ್ತಾರೆ, ಅವ್ರಿಗಾಗದೇ ಇರೋ ಒಬ್ಬ ವ್ಯಕ್ತಿ ಆರೋಗ್ಯ ಹದಗೆಟ್ಟು ಎದುರುಗಡೆನೇ ಇರ್ತಾನೆ. ಹಾಗಂತೇಳಿ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡೋದು ಬಿಡೋಕ್ಕಾಗಲ್ಲ. ನಾವು ವಕೀಲರುಗಳು, ನಮ್ಮಲ್ಲಿ ಭೇದ ಭಾವ ಇಲ್ಲ, ಎಲ್ಲರನ್ನೂ ಸಮಾನವಾಗಿ ನೋಡುವಂಥದ್ದು, ಅದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳುವಂಥದ್ದು ನೀವ್ಯಾರು ಬೇಡಿ. ನಮ್ಮ ವೃತ್ತಿ ಅದು, ನಾವು ಮಾಡಲೇಬೇಕು. ಯಾರೇ ಬಂದರೂ ನಾವು ಮಾಡ್ತೀವಿ. ನಮ್ಗೆ ಆಗೋನು ಬಂದರೂ ಮಾಡ್ಕೊಡ್ತೀನಿ, ಆಗದೆ ಹೀರೋನ್ ಬಂದರೂ ಮಾಡ್ತೀನಿ. ನಾನು ಇಲ್ಲ ಅಂತ ನಾನು ಹೇಳಲ್ಲ. ಇಂಥ ಒಂದು ಕಷ್ಟ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಪ್ರಕರಣ ಇದ್ದಾಗ, ನನಗೂ ಸಮಯದ ಬಿಡುವಿದ್ದಾಗ ನಾನು ಹೆಲ್ಪ್ ಮಾಡ್ತೀನಿ. ಅದನ್ನು ಬಿಟ್ಟು ಬೇರೆ ಥರದಲ್ಲಿ ಅವ್ರಿಗೆ ಯಾಕೆ ನೀವು ಬೇಲ್ ಕೊಡಿಸಿದ್ರಿ, ಇವ್ರಿಗೆ ಯಾಕೆ ಅದು ನಮ್ಮ ಪ್ರೊಫೆಷನ್ನು. ನೀವು ಅದಕ್ಕೆಲ್ಲ ಕೇಳುವಂಥದ್ದು ಮಾಡೋವಂಥದ್ದು ಇರಬಾರ್ದು. ನಿಮ್ಗೆಲ್ರಿಗೂ ನಾನು ಬೇಕಾದವನು, ನೀವೆಲ್ಲರೂ ನನಗೆ ಬೇಕಾದವರು. ಅದನ್ನು ಯಾರೂ ತಪ್ಪಾಗಿ ಅರ್ಥೈಸ್ಕೊಳ್ಳೋಕೆ ಹೋಗಬೇಡಿ, ಅದೆಲ್ಲ ತಪ್ಪಾಗತ್ತೆ. ಖಂಡಿತವಾಗ್ಲೂ ನಾನು ಯಾರೇ ಕಷ್ಟ ಅಂತ ಬಂದಾಗ, ಅಂಥ ಒಂದು ಕಷ್ಟದ ಕಾಲದಲ್ಲಿ ಸಹಾಯವನ್ನು ಮಾಡಿ ಬಂದಿರುವಂಥವನು. ಅದನ್ನು ನೀವೆಲ್ಲರೂ ಕೂಡ ಅರ್ಥವನ್ನು ಮಾಡ್ಕೋಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಯಾಕೆ ಅಂತ ಹೇಳಿದ್ರೆ, ಆ ಹುಡುಗಿ ಬಂದು ಕೇಳ್ತು, ಸರ್ ಮಾಡಿ ಇದೊಂದು ಪ್ರಕರಣದಲ್ಲಿ ನನಗೆ ಒಂದು ವಾದವನ್ನು ಮಂಡನೆ ಮಾಡಿ 7 ಕೋರ್ಟಲ್ಲಿ ನನಗೆ ಬೇಲು ಈ ಥರ ಆಗ್ತಾಯಿದೆ ಅಂದರು. ನಾನು ಲಾಸ್ಟ್ ಕೋರ್ಟ್ನಲ್ಲಿ ಹೋಗಿ ಆ ಒಂದು ಪ್ರಕರಣದಲ್ಲಿ ಹೇಳಿದೆ, ನೀವೇ ಚೆನ್ನಾಗ್ತಾರೆ ಸ್ವಾಮಿ, ಅವರವರೇ ಒಂದಾಗ್ತಾರೆ, ಇಂಥ ಒಂದು ಇದರಲ್ಲಿ ಇವತ್ತಿದಾಗೋದು ಬೇಡ ಅಂತೇಳಿ. ನೀವೆಲ್ಲರೂ ಅಷ್ಟೇ ರೀ, ನಾವೆಲ್ಲ ಮಧ್ಯದವರು, ನಾವು ಲಾಯರ್ಸು, ನಾವೆಲ್ಲ ಇವತ್ತು ನೀವು ಬಂದಾಗ ನಾವೇನೋ ಒಂದು ಸಹಾಯ ಮಾಡುವಂಥವ್ರು. ನೀವೇ ಚೆನ್ನಾಗ್ತೀರಾ, ನೀವೇ ಎಲ್ಲರೂ ಒಗ್ಗಟ್ಟಾಗ್ತೀರಾ, ಎಲ್ಲರೂ ಒಂದಾಗಿ ಚೆನ್ನಾಗಿರಿ, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ, ನಿಮ್ಮ ನೌಕರರಿಗೆ ಒಂದು ಸಹಾಯವನ್ನು ಮಾಡಿ. ಏನೋ ಬಂದು ಒಂದು ಅನಿವಾರ್ಯತೆ ನಿಮಗೆ ಒಂದು ಸಹಾಯವನ್ನು ಮಾಡಿದ್ರು. ಅದನ್ನು ಬಿಟ್ಟು ಕೆಲವರು ಈ ಪುಂಡು ಪೋಲಿ ಪೋಖ್ರಿಗಳು ಕೆಲವು ಇದಿರಿ ಕೆಟ್ಟ ಕಾಮೆಂಟ್ಸ್ಗಳನ್ನ ಹಾಕೋದು ಮಾಡೋದು, ಅದನ್ನು ಮಾಡಬೇಡಿ. ಅದನ್ನು ನಿಮಗೆ ಸಹಾಯ ಮಾಡೋಕ್ಕೆ ಬಂದಿದ್ದೇ ನಮ್ಮದು ಒಂದು ದೊಡ್ಡ ತಪ್ಪ. 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ನೀವು. ಅವೆಲ್ಲ ನಾವು ಮಾಡುವಂಥದ್ದಲ್ಲ. ಅವ್ರಿಗೆ ಯಾಕೆ ಬೇಲ್ ಕೊಡಿಸಿದ್ರು, ಇವ್ರಿಗೆ ಯಾಕೆ ಬೇಲ್ ಕೊಡಿಸಿದ್ರು. ನೋಡಿರಿ, ನಾವು ಲಾಯರು ರೀ. ಈಗ ಉದಾಹರಣೆ ಕೊಡಲಾ, ಸುಪ್ರೀಂ ಕೋರ್ಟ್ನಲ್ಲಿ ಮನು ಸಿಂಘವಿ ಅಂತ ಹೇಳಿದ್ದಾರೆ, ಕಪಿಲ್ ಸಿಬಾಲ್ ಅಂತೇಳಿ ವಕೀಲರಿದ್ದಾರೆ. ಕಪಿಲ್ ಸಿಬಾಲ್ ಯಾರು? ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾನೂನು ಸಚಿವರಾಗಿ ಕೆಲಸ ಮಾಡಿದ್ರು. BJP ಅವ್ರಿಗೆ ವಕಾಲತ್ತು ಹಾಕಲ್ವಾ? ಈಗ ಮನು ಸಿಂಘವಿ ಅಂತಿದ್ದಾರೆ, ಅವ್ರು ಹಾಕಲ್ವಾ? ಕಾಂಗ್ರೆಸ್ನವ್ರಿಗೆ ಹಾಕಲ್ವಾ? BJP ಅವ್ರಿಗೆ ಹಾಕಲ್ವಾ? ರಾಜ್ಯಸಭಾ ಮೆಂಬರು ಪ್ರೆಸೆಂಟು ತೆಲಂಗಾಣ ರಾಜ್ಯದಿಂದ ಆಯ್ಕೆ ಆದಂಥವ್ರು. ಹಂಗಂತೇಳಿ ನಾವೆಲ್ರಿಗೂ ನಾವು ಕಾಂಗ್ರೆಸ್ಸಲ್ಲಿದ್ದೀರಿ, ನೀವ್ಯಾಕ್ರಿ BJP ಅವ್ರಿಗೆ ಹೋಗಿ ವಕಾಲತ್ತು ಹಾಕ್ತೀರಾ, ನೀವ್ಯಾಕ್ರಿ ಹೋಗಿ ಕೇಜ್ರಿವಾಲ್ಗೆ ವಕಾಲತ್ತು ಹಾಕ್ತೀರಾ, ಅವೆಲ್ಲ ಮಾತಾಡ್ತಾರ. ಅದು ವಕೀಲರು, ಅವ್ರ ವೃತ್ತಿ, ಅವ್ರು ಯಾರಿಗೆ ಬೇಕಾದರೂ ವಕಾಲತ್ತನ್ನು ಹಾಕ್ತಾರೆ, ಮಾಡ್ತಾರೆ. ಈಗ ನಾನು ಹಾಕಿಲ್ಲ ಅಂದ್ರೆ ಇನ್ನೊಬ್ಬರು ಹಾಕಿ ಚಂದ್ರಿಗೆ ಬೇಲ್ ಕೊಡ್ಸಲ್ವಾ? ನೀವೇ ಚೆನ್ನಾಗ್ತಿರ್ರಿ, ಮಧ್ಯದಲ್ಲಿ ಬಂದವ್ರು ಮಧ್ಯದಲ್ಲಿ ಹೋಗ್ತಾರಷ್ಟೇ. ನೀವೇ ಒಗ್ಗಟ್ಟಾಗ್ತೀರಾ, ನೀವೇ ಚೆನ್ನಾಗಿರ್ತೀರ. ನಿಮ್ಮವೆಲ್ಲ ಕ್ಷಣಿಕ ಅಷ್ಟೇ. ನೀವು 10 ನಿಮಿಷ ಬೈಕಂತೀರ, ಮತ್ತು ನೀವು ಎಲ್ಲ ಚೆನ್ನಾಗೇ ಇರ್ತೀರ. ಅದೆಲ್ಲ ನಾನು ನಿಮ್ಮ ಬಗ್ಗೆ ಸಂಪೂರ್ಣವಾಗಿ PhDನೇ ಮಾಡಿಬಿಟ್ಟಿದ್ದೀನಿ ಸಾರಿಗೆ ನೌಕರರ ಬಗ್ಗೆ. ಇನ್ನು ಪುಸ್ತಕ ಬರೀಬೇಕಷ್ಟೇ ನಾನು, ಯಾವ್ದಾರ ಒಂದು ಸಾರಿಗೆ ಸಂಸ್ಥೆ ಮತ್ತು ಸಾರಿಗೆ ನೌಕರರು ಅಂತ. ಹಂಗಿದ್ದೀರಿ. ಯಾರ ಬಗ್ಗೆನೂ ಕೂಡ ಕೆಟ್ಟ ಕಾಮೆಂಟ್ಸ್ಗಳನ್ನು ಹಾಕೋದಕ್ಕೆ ಹೋಗಬೇಡಿ, ಕೆಟ್ಟ ಇದನ್ನು ತಿಳ್ಕೊಬೇಡಿ. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ನೋಡ್ತಿರ್ತಾರೆ, ಎಲ್ಲರೂ ಮಾಡ್ತಿರ್ತಾರೆ, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ. ಯಾಕೆ ಹಂಗೆಲ್ಲ ಮಾಡ್ತೀರಾ? ನಿಮ್ಮಲ್ಲಿರೋ ಒಳ್ಳೆತನ ನೀವು ಒಬ್ಬರು ನೀವು ನೋಡಿ, ಕಂಡಕ್ಟ್ರಿಗೆ ಒಂದು ಪವರ್ ಕೊಟ್ಟಿದ್ದಾರೆ, ಲಾಯರ್ಗೆ ಏನು ಪವರ್ ಕೊಟ್ಟಿದ್ದಾರೆ, ಹಂಗೆ ಕಂಡಕ್ಟ್ರಿಗೆ ಡ್ರೈವರ್ಗೆ ಒಂದು ಪವರ್ ಇದೆ. ಏನು ಪವರ್ ಹೇಳ್ರಪ್ಪ ನೋಡೋಣ, ಯಾರಾದರೂ ಕಾಮೆಂಟ್ಸ್ ಮಾಡ್ರಪ್ಪ. ನಿಮಗೆ ಈ ದೇಶದ ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಬಸ್ನಲ್ಲಿ ಟ್ರಾವೆಲ್ ಮಾಡುವಾಗ ನಿಮಗೆ ಒಂದು ಪವರ್ ಕೊಟ್ಟವ್ರೆ. ಯಾವ ಪವರು ನೋಡೋಣ ಹೇಳಿ. ಯಾರು ಈ ಪವರ್ ಕೊಟ್ಟವ್ರೆ ಅಂತ ಹೇಳಿದ್ರೆ, ನಾನು ನಿಮಗೆ ಆ ಕರೆಕ್ಟಾಗಿ ಆನ್ಸರ್ ಕೊಟ್ಟಂಥವ್ರಿಗೆ ನನ್ನ ಕಚೇರಿಯ ಪರವಾಗಿ ನಿಮಗೆ 1,000 ರೂಪಾಯಿ ಹಣವನ್ನು ನಾನು ನಿಮಗೆ ಕೊಡ್ತೀನಿ. ನೋಡೋಣ ಹೇಳಿ. ನೀವು
ನನಗಿಂತ ಪವರ್ಫುಲ್ ಆಗಿದ್ದೀರಿ. ನಾವು ಕಾನೂನಲ್ಲಿ ಪವರ್ಫುಲ್ ಅಂದರೆ ನೀವೇ ಒಂದು ಪವರ್ಫುಲ್ ಇದ್ದೀರಿ. ನೋಡೋಣ, ಹೇಳಿ, ಯಾರು ಹೇಳ್ತೀರ? ಹೌದಲ್ವಾ? ನಾನು ಹೇಳ್ತೀನಿ, ಕೇಳಿ ತಿಳ್ಕೊಳ್ಳಿ. ಒಬ್ಬ ಸಾರಿಗೆ ನೌಕರನಿಗೆ, ಒಬ್ಬ ನಿರ್ವಾಹಕನಿಗೆ ಒಂದು ಲೈಸೆನ್ಸನ್ನು ಕೊಟ್ಟಂಗೆ ಒಬ್ಬ ವಕೀಲರಿಗೂ ಒಂದು ಲೈಸೆನ್ಸನ್ನು ಕೊಡ್ತಾರೆ. ಒಬ್ಬ ನಿರ್ವಾಹಕ ಆ ಬಸ್ನಲ್ಲಿ ಕರ್ತವ್ಯಕ್ಕೆ ಬಂದಾಗ ಕರ್ತವ್ಯದಿಂದ ಇಳಿದು ಹೊರಗೆ ಹೋಗೋವರೆಗೂ ಈ ದೇಶದ ಪ್ರಧಾನಿಯಾಗಿರಲಿ, ರಾಷ್ಟ್ರಪತಿಯಾಗಿರಲಿ, ಯಾರೇ ಆ ಬಸ್ನಲ್ಲಿ ಟ್ರಾವೆಲ್ ಮಾಡಿದ್ರು ಕೂಡ ಹತ್ತಿಸ್ಕೊಳ್ಳೋದು, ಇಳಿಸ್ಕೊಳ್ಳೋದು ಅಥವಾ ಅವ್ರಿಗೆ ಟಿಕೆಟನ್ನು ನೀಡ್ತಕ್ಕಂಥದ್ದು, ಅವರಿಂದ ಹಣವನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು, ಇದು ನಿಮ್ಮ ಪವರ್. ನೀವು ಸಾರ್ವಜನಿಕ ಸೇವೆಯ ಬದುಕಿನಲ್ಲಿರ್ತಕ್ಕಂಥವ್ರು, ನೀವು ಪವರ್ಫುಲ್. ನಿಮ್ಗೆ ಆಗದೆ ಇರೋನೇ ನಿಮ್ಮೂರಿಗೆ ನೀವು ಕಂಡಕ್ಟ್ರಾಗಿ ಬಸ್ಗೆ ಹೋಗ್ತೀರಿ, ನಿಮ್ಗೆ ಆಗೋದಿಲ್ಲ. ನಿಮ್ಮೂರಲ್ಲಿ ಎಲ್ಲ ಆಗ್ತಾರಾ? ಈ 5 ಬೇಳೆ ಒಂದೇ ಸಮಕ್ಕಿದ್ದಾವ? ಆಗ ಅವನೇನು ಮಾಡ್ತಾನೆ? ಆಗ ಅವನ್ನ ನೀವು ಬಸ್ ಕತ್ತಿದ್ರೆ ನೀವು ಇಳಿಸ್ಬಿಡ್ತೀರಾ? ನಿನಗೂ ನನಗೂ ಆಗಲ್ಲ, ಕೆಳಿಕೆ ಅಂತೇಳಿ ಇಳಿಸ್ತೀರಾ? ಚಾನ್ಸೇ ಇಲ್ಲ. ಯಾಕೆಂದರೆ ಆ ಬಸ್ಸು ಸಾರ್ವಜನಿಕರ ಬಸ್ಸೇ ಆಗಿದ್ರೂ ಕೂಡ ಅದಕ್ಕೆ ಆ ಬಸ್ಸನ್ನು ಯಾವಾಗ ನೀವು ಲಾಕ್ ಸೀಟು ವೇಬಿಲ್ನ ತಗೊಂಡು ಗೇಟಿಂದ ಔಟಾಗಿ ಗೇಟಿಂದ ಒಳಗಡೆ ಹೋಗೋವರೆಗೂ ಆ ಬಸ್ಸಿಗೆ ಮಾಲೀಕರು ನೀವೇ. ನೀವು ನಿಮ್ಮದೇ ಆದಂತಹ ಅಧಿಕಾರವನ್ನು ಬಸ್ನಲ್ಲಿ ಸರಿಯಾದಂಥ ಕಾನೂನಿನ ರೀತಿಯಲ್ಲಿ ಅಧಿಕಾರವನ್ನು ಬಳಸಿ ನೀವು ಸಾರ್ವಜನಿಕರಿಂದ ಪೆನಾಲ್ಟಿಯನ್ನು ವಸೂಲಿ ಮಾಡೋದಕ್ಕೆ ನಿಮಗೆ ಕೊಟ್ಟಿರ್ತಕ್ಕಂಥದ್ದೇ ಸಾರಿಗೆ ಇಲಾಖೆಯ ಲೈಸೆನ್ಸೇ ಇಲ್ಲದೆ ನೀವು ಹೆಂಗೆ ಪೆನಾಲ್ಟಿ ವಸೂಲಿ ಮಾಡ್ತೀರಿ? ಹೆಂಗೆ ಅವ್ರ ಹತ್ರ ಟಿಕೆಟನ್ನು ಕಲೆಕ್ಟ್ ಮಾಡ್ತೀರಿ, ಹಣನ? ಅಲ್ವಾ? ಹಂಗಾಗಿ ಯಾರು ಯಾವತ್ತು ಯಾರ ಬಗ್ಗೆನೂ ಕೂಡ ಕೆಟ್ಟದಾಗಿ ಕೆಟ್ಟ ಅಭಿಪ್ರಾಯಗಳನ್ನು ಮಾತಾಡುವಂಥದ್ದಲ್ಲ. ಹೌದಪ್ಪ, ನಾನು ನಿಮಗೆ ಸಹಾಯ ಮಾಡೋಕ್ಕೆ ಅಂತ ಬಂದೆ, ಅನಿವಾರ್ಯತೆ ಒಂದು ಸಂಘನೂ ಕಟ್ಟಿದ್ವಿ, ಆಗಲಿಲ್ಲ. ಅವರು ಅವ್ರ ಸಂಘನ ತಗೊಂಡು ಹೊರಗೆ ಹೋದರು. ನಾವು ನಮ್ಮ ವೃತ್ತಿ ಬದುಕಿನ ಕಡೆ ಗಮನ ಕೊಟ್ವಿ. ಹೌದಲ್ವಾ? ಅದನ್ನು ಬಿಟ್ಟು ಲಾಯರ್ ಬಂದರು, ಹೋದರು, ಅದಕ್ಕೆ ಇನ್ನೊಂದು ಮಾಡೋದು ನೋಡಿರಿ. ಆ ಥರದಲ್ಲಿ ನಾವೇನಾದರೂ ಮಾಡಿದಾಗ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿ ಹಿಂಗೆ ಆಗ್ತಾನೆ, ಹಿಂಗೆ ಬಿಡ್ತಾನೆ ಅಂತ ಹೇಳ್ಬೋದಿತ್ತು. ಆದರೆ ಅದನ್ನು ನಾವು ಮಾಡೋಕ್ಕೆ ಹೋಗಲಿಲ್ಲ. ಎಷ್ಟೊತ್ತು ಬೇಕಾ? ನಿಮ್ಮನ್ನು ನಾವೇ ಕಣ್ಣಿಂದ ನೋಡಬೇಕು. ಆ ಒಂದು FIR ಕಾಪಿ ತಗೊಂಡಾಗ ಸೆಂಟ್ರಲ್ ಆಫೀಸಿಗೆ ಕೊಟ್ಟರೆ 24 ಗಂಟೆಯಲ್ಲಿ FIR ಆಗಿದೆ ಅಂತೇಳಿ ಮಾಡ್ತಾರೆ. ಅದನ್ನೆಲ್ಲ ಬಿಡಿ. ಕಾನೂನಿನ ಪ್ರಕಾರವಾಗಿ ಕಾನೂನಿನ ಮುಖಾಂತರ ನಿಮ್ಮ ಹಕ್ಕುಗಳನ್ನು ಆರ್ಟಿಕಲ್ 21 ಅಡಿಯಲ್ಲಿ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದನ್ನು ಬಿಟ್ಟು ಯಾರಿಗೂ ಕೂಡ ಯಾರ ಬಗ್ಗೆನೂ ನೀವು ಮಾತಾಡುವಂಥದ್ದು ಬೇಡ ಅನ್ನೋದೇ ನನ್ನ ಒಂದು ಅಭಿಪ್ರಾಯ ನಿಮ್ಗಳಿಗೆ ಹೇಳೋದು. ಅವ್ರಿಗೆ ಬೇಲ್ ಕೊಡಿಸಿದ್ರಂತೆ, ಇವರು ಬಿಟ್ಬಿಡಿ ಅದನ್ನು. ನಾವು ಲಾಯರು ರೀ, ನಾವೆಲ್ಲರಿಗೂ ಬೇಕಾದವರು. ನಿಮ್ಗಾಗಲೇ ಉದಾಹರಣೆ ಕೊಟ್ಟನಲ್ಲ, BJP ಯವರು, ಕಾಂಗ್ರೆಸ್ನವರು. ಈಗ ನೋಡಿ, BJP ಅವ್ರಿಗೂ ಹಾಕಿದ್ದೀವಿ ವಕಾಲತ್ತನ್ನು, ಈಗ ಕಾಂಗ್ರೆಸ್ನವ್ರಿಗೂ ಹಾಕಿದ್ದೀವಿ ವಕಾಲತ್ತನ್ನು, JDSನವ್ರಿಗೂ ಹಾಕಿದ್ದೀನಿ ವಕಾಲತ್ತನ್ನು, ಎಲ್ರಿಗೂ ಹಾಕ್ತೀನಿ. ಹಾಗಂತೇಳಿ ಸರ್ ನೀವು ಅವನು ಯಾರೋ ಒಬ್ಬ ಹೇಳಿದ್ದ ನಾನು ಕಾಂಗ್ರೆಸ್ಸಲ್ಲೇನು ಹೋಗಿ ಸದಸ್ಯತ್ವ ಪಡ್ಕೊಂಡಿದ್ದೀನೇನಪ್ಪ, ತಗೊಬಂದು ಕೊಡೆ. ಇಲ್ಲ JDSಲ್ಲಿ ಪಡ್ಕೊಂಡಿದ್ದೀನ, ತಗೊಬಂದು ಕೊಡು. ನಾನು ವಕೀಲರು ರೀ, ಯಾರು ಕರೆದ್ರೂ ವಕಾಲತ್ತು ಹಾಕ್ತೀನಿ. ನನಗೆ ಯಾರೂ ದ್ವೇಷಿಗಳಲ್ಲ. ನನಗೆ ಯಾರು ಕೆಟ್ಟದ್ದು ಮಾಡಿದ್ರು ನನ್ನ ಕೈ ಮುಗಿಯ ತಲಕಾವೇರಿಗೆ ಹೋಗಿ 101 ರೂಪಾಯಿ ಹಾಕ್ಬಿಡ್ತೀನಿ ಅಷ್ಟೇ ದೇವ್ರಿಗೆ. ದೇವರೇ, ನನಗೆ ಯಾರು ಕೆಟ್ಟದನ್ನು ಮಾಡ್ತಾರೆ, ಯಾರು ಒಳ್ಳೆಯದನ್ನು ಮಾಡ್ತಾರೆ, ಎಲ್ಲವನ್ನೂ ನೀನೇ ನೋಡ್ಕೊಳ್ಳಪ್ಪ ಅಂತ ಹೇಳ್ತೀನಿ ಅಷ್ಟೇ. ಯಾರಿಗೂ ನಾನು ಬೈಯಲ್ಲ. ಯಾರು ಏನಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ತಲೆ ಕೆಡಿಸ್ಕೊಳ್ಳೋದು ನನ್ನ ವೃತ್ತಿ, ನನ್ನ ಬದುಕಿನ ಕಡೆ ಗಮನ ಕೊಡಬೇಕಷ್ಟೆ. ನಿಜವಾದ ನೀವು ಸಾರಿಗೆ ನೌಕರರಲ್ಲಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇದ್ದರೆ, ನಾನೇನೇ ತಪ್ಪು ಮಾಡಿದರೂ ಕ್ಷಮೆ ಇರಲಿ. ನೀವು ಮಾಡ್ತಿರ್ತಕ್ಕಂಥ ತಪ್ಪು ಒಬ್ಬ ವ್ಯಕ್ತಿಗಳ ಬಗ್ಗೆ ಕೆಟ್ಟದಾಗಿ ಹಾಕೋದು, ಮಾಡೋದು, ಅದೆಲ್ಲ ಮಾಡಬೇಡಿ. ಅದು ಒಳ್ಳೆಯದಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಲಾಯರು ಎಲ್ಲರಿಗೂ ಬೇಕಾದಂಥವ್ರು. ನೀವು ಒಂದು ಬಸ್ ತಗೊಂಡು ನಿಮ್ಮ ಊರಿಗೆ ಹೋದಾಗ ಅಲ್ಲಿ ಆಗೋನು ಇರ್ತಾನೆ, ಆಗದೆ ಇರೋನು ಇರ್ತಾನೆ. ಅವನ್ನ ಹತ್ತಿಸ್ಕೊಂಡೇ ಬರಬೇಕು. ನೀವು ಹತ್ತಕ್ಕಾಗಲ್ಲ, ಇಳಿ ಅಂತ ಇಳಿಸೋಕ್ಕಾಗಲ್ಲ.
ಅಲ್ವಾ? ಹಂಗೆ ಎಲ್ಲರೂ ನೀವೇ ಒಳ್ಳೆಯದಾಗಿ ಚೆನ್ನಾಗಿರ್ತೀರಿ. ಇವತ್ತೇನೋ ಒಂದೊಂದು ಟೈಮು ಅವೆಲ್ಲ ಕೆಟ್ಟಗಳಿಗೆ ಕೆಟ್ಟ ಇದು ಅದನ್ನೆಲ್ಲ ಬಿಟ್ಟು ಎಲ್ಲ ಚೆನ್ನಾಗಿರಿ. ಶಿವಾನಂದು ಭಾಳ ಸಂತೋಷ. ಆದರೆ ನೋಡಪ್ಪ, ನೀನು ಈ ಒಂದು ಕೆಟ್ಟ ಪದ ಬಳಸಿದೀಯಾ, ಅದನ್ನು ತೆಗೆದುಬಿಡಪ್ಪ. ಹಲವಾರು ಅವಿವೇಕಿಗಳು ಅಂತೀಯ, ಆ ಥರ ಎಲ್ಲ ಹಾಕಬಾರ್ದು, ಅದನ್ನು ತೆಗಿ. ಆ ಥರ ಎಲ್ಲ ಮಾತಾಡಬಾರ್ದು. ನಾನು ಅದ್ರ ಬಗ್ಗೆನೇ ಹೇಳ್ತಿದ್ದೀನಿ. ನಿನ್ನ ಒಂದು ಅಭಿಮಾನಕ್ಕೆ ನಾನು ಖಂಡಿತವಾಗ್ಲೂ ಚಿರಋಣಿಯಾಗಿರ್ತೀನಿ. ನೋಡಿ, ಇವತ್ತು ರಜಾ ಇತ್ತು, ಮಾತಾಡೋಣ, ಒಂದು ಭಾಳ ದಿವಸ ಆಯ್ತಲ್ಲ ಅಂತ ಹೇಳಿ ನಿಮ್ಮೆಲ್ಲರ ಮುಂದೆ ನಾನು ಇವತ್ತು ಬಂದೆ. ಈ ಬರೋ ಕಾರಣ ಇಷ್ಟೇ ವಿಚಾರ. ಏನು ಈಗ ವಕೀಲರುಗಳನ್ನ ನೇಮಕ ಮಾಡ್ತಿರ್ತಕ್ಕಂಥ ಒಂದು ವಿಚಾರದಲ್ಲಿ ಒಳ್ಳೆಯದಾಗಲಿ ಮಾಡೋಣ, ಆಯಿತಾ? ಅದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಇನ್ನು ಮುಂದಕ್ಕೆ ಒಂದು ಒಳ್ಳೆಯ ಭಾವನೆಯಿಂದ ಹೋಗಿ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ತುಚ್ಛವಾಗಿ ಆಗ್ತಕ್ಕಂಥದ್ದು ಇದು ಮಾಡೋದು ಮಾಡಬೇಡಿ. ನಾವು ಹೇಳಿದ್ನಲ್ಲ, ಎಲ್ರಿಗೂ ಲಾಯರು, ಯಾರೇ ಬರಲಿ, ನಾನು ಯಾರೇ ಮಾತಾಡಿಸ್ಲಿ, ನಾನು ಕೆಟ್ಟದ್ದು ಬಯಸಿರೋನು ಮಾತಾಡಿಸಿದ್ರು ನಾನು ಮಾತಾಡಿಸ್ತೀನಿ. ನನ್ನಲ್ಲಿ ಕೋಪ ಇದು ಮಾಡ್ಕೊಳ್ಳೋದು, ಅಯ್ಯೋ ಅವ್ನು ನಾನು ಕೆಟ್ಟದ್ದು ನಾನೇ ಯಾಕೆ ಅವನ ಜೊತೆಲಿ ಮಾತಾಡಬೇಕು, ನಾನೇ ಯಾಕೆ ಅವನಿಗೆ ಸಹಾಯ ಮಾಡಬೇಕು, ಅದು ನನ್ನಲ್ಲಿ ಯಾವತ್ತೂ ಇಲ್ಲ. ನಾನು ಖಂಡಿತವಾಗ್ಲೂ ನೋಡಿ, ಅವರು ಉಮೇಶು ಹೇಳಿದೆ, ಈಗ ಅದನ್ನು ತೆಗೆದ್ರು, ಅವ್ರಿಗೆ ಗೊತ್ತಿರಲಿಲ್ಲ ಪಾಪ, ಹಾಕಿದರು, ಅದನ್ನು ಹೇಳಿದೆ, ಅವ್ರು ತಿದ್ದುಕೊಂಡ್ರು. ಆಯಿತು ಸರ್, ನಾನು ಹಾಕಿದ್ದು ತಿದ್ದುಕೊಂಡ್ರು. ಅದು ಮುಖ್ಯ, ಅದು ಒಳ್ಳೆತನ, ಆಯಿತಾ? ಅದನ್ನು ಬಿಡಿ. ನೋಡಿ, ಇನ್ನೂ ಒಂದು ಉದಾಹರಣೆ, ನಿಮ್ಮ ಇಬ್ಬರು ಡ್ರೈವರ್ಗಳು, ಅವನು ದುಡ್ಡು ಕೊಟ್ಟವನೇ, ಇವನು ದುಡ್ಡು ಕೊಟ್ಟವನೇ 5 ಲಕ್ಷನ, ಅವನು ತಾವು 5 ರೂಪಾಯಿ ಬಡ್ಡಿ ತಗೊಂತವನೇ, ಇವನು ತಾವು 3 ರೂಪಾಯಿ ಬಡ್ಡಿ ತಗೊಂಡು ಕಿತ್ಲಾಡ್ಕೊಂಡು ಇಬ್ಬರು ಕೋರ್ಟೊಳಗೆ ನಿಂತಿದ್ರು. ಅವ್ರೂ ಕರೆದು ಬುದ್ಧಿವಾದ ಹೇಳಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ರಾಜಿ ಮಾಡಿ ಹೋಗಿ, ನೀವು ಯಾಕೆ ಹಿಂಗೆ ಮಾಡ್ಕೊಂಡಿದ್ದೀರಾ ಅಂತೇಳಿ 4 ವರ್ಷದಿಂದ ಹಲಿತಿದ್ರು ಅವರು. ಬೆಂಗಳೂರು ಕೇಂದ್ರೀಯ ವಿಭಾಗದ 2 ಚಾಲಕರುಗಳು ಕೂಡ ಅವರಿಬ್ಬರು ಸಂಬಂಧಿಕರೇ. ಹಿಂಗೆ ಮಾಡ್ಕೊಂಡು ಕೋರ್ಟ್ಗೆ ಬೇರೆ ಅಡ್ವೊಕೇಟ್ ಇಟ್ಕೊಂಡು ಕೇಸ್ ನಡೆಸ್ಕೊಂಡು 3 ವರ್ಷದಿಂದ ತಿರುಗ್ತಿದ್ರು ಕೋರ್ಟ್ಗೆ. ಅನಿವಾರ್ಯತೆ ನೆನ್ನೆ ಸಿಕ್ಕಿದಾಗ ನಾನು ತಿಳುವಳಿಕೆ ಹೇಳಿ ಇಬ್ರಿಗೂ ಕೂಡ, ಅವನು ಹಣ ಕೊಟ್ಟಿದ್ರೆ ಕೊಟ್ಬಿಡಪ್ಪ, ಯಾಕೆ ನೀನು ಇದು ಮಾಡ್ತೀಯ ಅಂತೇಳಿ ಅವನಿಗೆ ತಿಳುವಳಿಕೆ ಹೇಳಿ ಇಬ್ರಿಗೂ ಒಂದು ಕಾಫಿ ಕುಡಿಸಿ ಮಾತನಾಡಿಸಿ ರಾಜಿ ಮಾಡಿಸಿ ಅವ್ರನ್ನ ಕಳಿಸ್ದೆ. ದುಡ್ಡು ಸಿಕ್ಕತ್ತೆ ಅಂತ ಎಂತೆಂಥದೋ ಕೇಸಲ್ಲಿ ಹಾಕ್ಕೊಂಡು ಲೈಫ್ ಲಾಂಗು ಅವ್ರನ್ನ ಅಲಸೋಕ್ಕೆ ನಮ್ಗೆ ಆಗಲ್ಲ ರೀ. ತಿಳುವಳಿಕೆ ಹೇಳಿ ಅವ್ರಿಗೆ ಸಹಾಯ ಮಾಡೋಣ. ಏನಿವೆ, ಒಳ್ಳೆಯದಾಗಲಿ. ತುಂಬ ಲಾಂಗ್ ಆಗುತ್ತೆ. ಇನ್ನು ಯಾವತ್ತಾದರೂ ಟೈಮ್ ಸಿಕ್ಕಿದಾಗ ಬರ್ತೀನಿ ನಿಮ್ಮ ಮುಂದೆ. ಇವತ್ತು ಹೇಳಿದ್ದೆ ಇಷ್ಟು, ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ನಾವು ವಕೀಲರು ಎಲ್ರಿಗೂ ಬೇಕಾದವರು. ನಿಮಗೆ ಅಂಥ ಕಷ್ಟಕರವಾದಂಥದ್ದು ಅಂದಾಗ ಬರ್ತೀವಿ. ಎಲ್ಲ ವಿಚಾರದಲ್ಲೂ ನಾನು ವಕಾಲತ್ನ ಹಾಕಿ ನಾನು ಬೇಲ್ ತಗೊಡ್ತೀನಿ, ನಮಗಾಗಲ್ಲ. ಯಾಕೆಂದ್ರೆ ನಾನು ಕಂಪ್ನಿಗೆ ಸೇರ್ಕೊಂಡಿರ್ತಕ್ಕಂಥವನು. ಸಮಯ ಇದ್ದಾಗ, ಯಾಕೆಂದರೆ ಟ್ರಯಲೆಲ್ಲ ನಡ್ಸೋಕ್ಕೆ ಬರೋಲ್ಲ ನನಗೆ, ಯಾಕೆಂದರೆ ನಾನು ಅಲ್ಲಿ ಕಂಪ್ನಿಗೆ ಸೇರಿರೋದ್ರಿಂದ ಬೇಲ್ ಕೊಡಿಸೋವಂಥ ವಿಚಾರದಲ್ಲಿ ಸ್ಟೇ ಕೊಡಿಸೋವಂಥ ವಿಚಾರ ಇದ್ದಾಗ ಅವೇನು ಒಂದೊಂದು ದಿವಸದ ಕೆಲಸ ನನಗೆ. ಅಂಥವನ್ನ ನಾನು ಬೇಕಾದ್ರೆ ನಿಮಗೆ ಸಹಾಯ ಮಾಡ್ತೀನಿ. ಯಾರು ಬೇಕಾದ್ರೂ ಬನ್ನಿ, ನೀವು ಮಾಡಲ್ಲ ಅಂತಲ್ಲ, ನನ್ನ ಫೋನ್ ನಂಬರ್ ಇರೋದ್ರಿಂದ. ಆದರೆ ವಿಂಗಡಣೆ ಮಾಡಬೇಡಿ. ಅವನಿಗೆ ಕೊಡಿಸಿದ್ರು, ನಿಮಗೆ ಕೊಡಿಸಿಲ್ವಾ, ನಿಮಗೆ ಕೊಡಿಸುವಾಗ ಅವ್ನು ಚಂದ್ರು ಏನಾದರೂ ಬಂದ್ಬಿಟ್ಟು ನಿಮ್ಗೆ ಯಾಕೆ ಅವ್ರಿಗೆ ಯಾಕೆ ಕೊಡಿಸ್ತೀರಿ ಅಂತ ಯಾವತ್ತೂ ಅನ್ನಲಿಲ್ಲ. ಇವತ್ತಿಗೂ ಕೂಡ ನನ್ನ ಹತ್ರ ಮಾತುಕತೆ ಆಡಿಲ್ಲ. ಆ ಹುಡುಗಿ ಬಂದು ಕೇಳಿದಕ್ಕಷ್ಟೇ ನಾನು ಮಾಡಿದ್ದೀನಿ ಸಹಾಯನ. ಅದನ್ನು ಬಿಟ್ಟು ನನಗೆ ಯಾರೂ ಇದಿಲ್ಲ. ನೋಡಿ, ಇಲ್ಲಿ ಕೇಳ್ತಾಯಿದ್ದ ತಾಂತ್ರಿಕ ಸಹಾಯಕರ ಕಾನೂನು ಅರಿವಿನ ಬಗ್ಗೆ ಮಾಹಿತಿ ಕೊಡಿ ಅಂತ. ಖಂಡಿತವಾಗ್ಲೂ ನಿಮಗೂ ಸಹ ಅನ್ವಯಿಸುತ್ತೆ. ಈಗ ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ನಿಮಗೂ. ಅದ್ರ ಬಗ್ಗೆ ಏನು ನೀವು ಅನ್ಕೊಳಕ್ಕೆ ಹೋಗ್ಬೇಡಿ. ನನ್ನ ನಂಬರ್ ಇದೆ, ನಿಮ್ಗೆ ಸಲಹೆ ಬೇಕು ಅಂದಾಗ ರಾತ್ರಿ ಸಾಯಂಕಾಲ 5-6 ಗಂಟೆ ಮೇಲೆ ನಾನು ಹೇಳ್ತೀನಿ ಏನಾದ್ರು ಇದ್ದಾಗ. ಇತ್ತೀಚೆಗೆ ನಿಮ್ಮಲ್ಲೂ ವಕೀಲರನ್ನು ನೇಮಕಾತಿ ಮಾಡ್ತಿದ್ದಾರೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅದನ್ನು ಬಿಟ್ಟು ಸುಮ್ಮನೆ ಯಾರು ಹಂಗೆ ಅನ್ಕೊಳಕ್ಕೆ ಹೋಗ್ಬಿಡಿ. ಯಾಕೆ ಹಂಗಂತೀರ? ನೀವು ಎಲ್ಲರೂ ಚೆನ್ನಾಗಿರ್ತೀರಿ ರೀ, ನನಗೆ ಗೊತ್ತು. ಏನೋ ಒಂದು ಕೆಟ್ಟ ಟೈಮು, ಈ ಸರ್ಕಾರ ನಿಮಗೆ ಸಂಬಳ ಕೊಡಲಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ಈ ಥರದಲ್ಲಿ ನೀವು ಮನಸ್ತಾಪಗಳನ್ನು ಮಾಡ್ಕೊಂಡಿದ್ದೀರಾ. ನೀವೇ ಚೆನ್ನಾಗಿದ್ದೀರ. ಇದೊಂದು ಕ್ಲಿಯರ್ ಆದರೆ ಎಲ್ಲರೂ ನೀವೇ ಚೆನ್ನಾಗಿದ್ದೀರಾ. ಚೆನ್ನಾಗಿರಿ. ಯಾರು ಅಸೂಯೆ, ದ್ವೇಷ, ಸಮಸ್ಯೆ ಏನು ಬೇಡಿ. ಇದೆಲ್ಲ ಸಹಜ ನಡೆಯೋದು. ಬಿಡಿ. ನೌಕರರಿಗೆ ಒಂದು ಒಳ್ಳೇದು ಮಾಡೋರು ಯಾರು ಬೇಕಾದರೂ ಮಾಡಿ, ಒಳ್ಳೆಯದಾಗುತ್ತೆ. ಆದರೆ ನನಗೊಂದು ಬೇಸರ ಏನಂದರೆ, ನೀವು ಅವ್ರಿಗೆ ಬೇಲ್ ಕೊಡ್ಸಿರಿ, ಅನ್ಯಾಯ. ನೋಡ್ರಿ, ಬೇಲ್ ಕೊಟ್ಟ ಆ ಕ್ಷಣಕ್ಕೆ ಎಲ್ಲ ಮುಗ್ದೋಗ್ಲಿಲ್ಲ ರೀ. ಟ್ರಯಲ್ ನಡಿಬೇಕು. ಕೇಸು ಟ್ರಯಲಲ್ಲಿ ಶಿಕ್ಷೆ ಆಗ್ಬೋದು, ಬೇಲ್ ಕೊಟ್ಟ ಆ ಕ್ಷಣಕ್ಕೆ ಹೊರಟೋಗ್ಬಿಡುತ್ತೆ ಎಲ್ಲ. ಇನ್ನೂ ಕೇಸು ಕೋರ್ಟಲ್ಲಿದೆ, ಟ್ರಯಲ್ ನಡಿಬೇಕು. ಶಿಕ್ಷೆನ ಪ್ರಕಟಣೆ ಮಾಡ್ತಕ್ಕಂಥವ್ರು ನ್ಯಾಯಾಧೀಶರಿದ್ದಾರೆ. ಬೇಲ್ ಆದ ಕ್ಷಣಕ್ಕೆ ಎಲ್ಲವೂ ಆಗುತ್ತೆ ಅಂತಲ್ಲ.
ಹಂಗೆ ಏನು ಅನ್ಬೇಡಿ. ಒಂದು ಕಡೆ ಎಲ್ಲರೂ ಹೋರಾಟವನ್ನು ಮಾಡ್ತಾಯಿದ್ದೀರಾ, ಎಲ್ಲರೂ ಹೋರಾಟವನ್ನು ಮಾಡ್ತಾಯಿದ್ದಾರೆ. ನೀವು ಕೆಲವು ಈ ಕಿಡಿಗೇಡಿಗಳಿದ್ದೀರಿ, ನೀವು ಬಾಯಿಗೆ ಬಂದಂಗೆ ಹಾಕೋದು, ಇವನೇನು ಮಾಡ್ದ ಅವನೇನು ನೋಡ್ರಿ. ಎಲ್ಲ ಸಂಘಟನೆಯವರು ಹೋರಾಟವನ್ನು ಮಾಡ್ತಾಯಿದ್ದಾರೆ, ಯಾರೂ ನಿಮಗೆ ಮಾಡದೇ ಇರೋರಿಲ್ಲ. ಮೊದಲು ನೀವು ಇಂಥ ಕೆಟ್ಟ ಪದಗಳನ್ನು ಬಳಕೆ ಮಾಡೋದನ್ನ ನಿಲ್ಲಿಸಿ, ನಿಮಗೆಲ್ಲ ಒಳ್ಳೆಯದಾಗತ್ತೆ. ಒಬ್ಬ ಸಾರಿಗೆ ಸಚಿವರು ಇರ್ಬೋದು ಅಥವಾ ಮುಖ್ಯಮಂತ್ರಿಯವ್ರ ಹತ್ರ ಇರ್ಬೋದು, ಒಂದು ಸಂಘಟನೆಯವರು ಹೋಗಿ ಕೂತ್ಕೊಂಡು ಮಾತಾಡಬೇಕು ಅಂದರೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಅಪಾಯಿಂಟ್ಮೆಂಟ್ ತೊಗೋಬೇಕು, ಅವ್ರ ಹತ್ರ ಪರ್ಮಿಷನ್ ಕೇಳಬೇಕು, ಅವ್ರು ಕರೆದಾಗ ಹೋಗಬೇಕು, ಅವೆಲ್ಲ ಮಾಡಬೇಕು. ಪ್ರಕ್ರಿಯೆಗಳು ಭಾಳ ಇರ್ತವೆ. ನಿಮ್ಗೆ ಹಂಗಲ್ಲ, ನೀವು ಇಲ್ಲಿ ಬಂದ ತಕ್ಷಣ ಟಿಕೆಟ್ ಕೊಟ್ಟರೆ, ಈಗ 100 ರೂಪಾಯಿ ಕೊಟ್ಟ ತಕ್ಷಣ ನೀವು ಟಿಕೆಟ್ ಹಂಗೆ ಕೊಟ್ಬಿಟ್ಟು ಹಂಗೆ ಹೋಗ್ಬಿಡ್ತೀರಾ. 100 ರೂಪಾಯಿ ಅವ್ನು ಕೊಟ್ಟ ಅಂದಾಗ 82 ರೂಪಾಯಿ ಟಿಕೆಟ್ ಕೊಟ್ಟಾಗ, ರವಿ ಥ್ಯಾಂಕ್ ಯು. ಹಂಗಾಗಿ ನಿಮಗೆ ಆ ಟಿಕೆಟ್ ಕೊಟ್ಟ ಮೇಲೆ ಚಿಲ್ಲರೆ ಕೊಡಬೇಕು. ಚಿಲ್ಲರೆ ಕೊಡ್ಬೇಕಾದ್ರೆ ವ್ಯಾಗಳೆಲ್ಲ ಚಿಲ್ಲರೆ ಹುಡುಕಬೇಕಲ್ಲ. ಅದೆಲ್ಲ ಯೋಚನೆ ಮಾಡಬೇಕು. ನಿಧಾನ ಆಗುತ್ತೆ, ತಾಳ್ಮೆ ಆಗುತ್ತೆ. ಆಗೋಗಿದೆ, ಈಗ ಇನ್ನೂ ಒಳ್ಳೆಯದಾಗತ್ತೆ. ಸುಮ್ಮನಿರಿ, ಅದ್ರ ಬಗ್ಗೆ ನೀವೇನು ಇದು ಮಾಡ್ಕೊಳ್ಳೋಂಥದ್ದು ಬೇಡ ಅಂತ ಹೇಳ್ತಾ ಲಾಂಗ್ ಆಯಿತು. ಒಳ್ಳೆಯದಾಗಲಿ ಅನ್ನೋ ಅಂಥ ಒಂದು ವಿಚಾರದಲ್ಲಿ ಇವತ್ತು ಏನು ರಜೆ ಇತ್ತು ಕೋರ್ಟು, ನಾನು ಕಚೇರಿಯಲ್ಲಿ ಇದ್ದೆ. ಮಾತಾಡಿಸ್ಬೇಕು ಎಲ್ರಿಗೂ ಅನ್ನುವಂಥ ಒಂದು ಭಾವನೆ ಇತ್ತು, ಮಾತಾಡ್ಸಿದ್ದೀನಿ. ಆ ಒಂದು ವಿಚಾರದಲ್ಲಿ ನನಗೆ ಬೇಜಾರಾಯಿತು. ಅವು ಆಗಿರೋನಿಗೂ ನೋವಾಗಿದೆ, ಆಗದೇ ಇರೋನಿಗೂ ನೋವಾಗಿರುತ್ತೆ, ಇಬ್ರಿಗೂ ನೋವಾಗಿದೆ, ಇಲ್ಲ ಅಂತಲ್ಲ. ನೀವೇ ಚೆನ್ನಾಗ್ತೀರಿ, ನೀವೇ ಒಂದಾಗ್ತೀರಿ. ನಿಮ್ಮ ಮಧ್ಯದಲ್ಲಿ ಯಾರೂ ಬರಬಾರ್ದು. ಈಗ ನೋಡಿ, ನಿಮ್ಮವ್ರೆಲ್ಲರನ್ನೂ ಬಿಟ್ಟು ಎಲ್ಲರೂ ಚೆನ್ನಾಗಿದ್ದೀರಿ. ಪದ್ಮರಾಜ್ ನಮಸ್ಕಾರ ನಿಮಗೂ. ಎಲ್ಲರೂ ಚೆನ್ನಾಗಿರ್ತೀರಿ. ಯಾಕೆ ಹಂಗೆ ಅನ್ಕೋತೀರ? ವಕೀಲರ ಬಗ್ಗೆ ಹಂಗೆ ನೀವು ಮಾತಾಡಬಾರ್ದು. ಎಲ್ಲರಿಗೂ ಬೇಕಾದಂಥವ್ರು. ನಾನೇನಾದರೂ ನಿಮಗೆ ಸಹಾಯ ಮಾಡದೆ ಬಂದಿದ್ದೀನ? ಮಾಡಿಲ್ವಾ? ನನ್ನ ಹತ್ರ ಚಂದ್ರು ಬೇಲ್ ಕೇಳ್ಕೊಂಡು ಬಂದಿಲ್ಲ ರೀ, ಸತ್ಯ ಹೇಳ್ತೀನಿ. ಚಂದ್ರು ಅವರು ನನ್ನ ಹತ್ರ ಬಂದು ಸರ್ ನೀವು ಬೇಲ್ ಕೊಡಿಸಿ ಅಂತ ಬಂದಿಲ್ಲ. ನಾನು ಚಂದ್ರು ಅವ್ರಿಗೆ ಬೇಲ್ ಕೊಡಿಸ್ತೀನಿ ಅಂತ ನಾನು ಹೋಗಿಲ್ಲ. ಈ ಎರಡರ ಮಧ್ಯದಲ್ಲಿರ್ತಕ್ಕಂಥ ಆ ಹುಡುಗಿ ಏನು ಆ ಸತ್ಯ ಅನ್ನುವಂಥ ಒಂದು ವಕಾಲತ್ತನ್ನು ಹಾಕಿದರು. ಆ ಹುಡುಗಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾನು ಅದ್ರ ಪ್ರಕಾರ ಹೋಗಿ ಒಬ್ಬ ವಕೀಲನಾಗಿ 7 ಕೋರ್ಟ್ ಆದ ನಂತರದಲ್ಲಿ 8ನೇ ಕೋರ್ಟ್ನಲ್ಲಿ ಹೋಗಿ ವಾದವನ್ನು ಮಾಡಿ ಅವರಿಗೆ ಬೇಲ್ ಆಗಿದೆ. ಇಂಟ್ರಿಮ್ ಬೇಲ್ ತಗೊಂಡಿದ್ರು, ಆಮೇಲೆ ರೆಗ್ಯುಲರ್ ಬೇಲು ಏನು ಈ ಆಂಟಿಸಿಪೇಟರಿ ಬೇಲು ಆಗಿರ್ತಕ್ಕಂಥದ್ದು ಇದೆ. ಅವರೇ ನನ್ನ ಹತ್ರ ಸರ್ ನೀವು ಬೇಲ್ ಕೊಡಿಸಿ ಅಂತ ನನ್ನ ಹತ್ರಕ್ಕೆ ಅವರೂ ಬಂದಿಲ್ಲ, ನಾನು ಬೇಲ್ ಕೊಡಿಸಿ ಬಾರಪ್ಪ ಅಂತ ನಾನು ಹೋಗಿಲ್ಲ. ಅಲ್ಲಿದ್ದಾಗ ಕೆಲವರು ಕೇಳಿಕೊಂಡು ಆ ಹುಡುಗಿ ಹೇಳಿದಾಗ, ಆ ಹುಡುಗಿ ಪ್ರಾಕ್ಟೀಸಿಗೆ ಬಂದಿರೋದೇ ಪಾಪ ಒಂದು 3 ವರ್ಷ ಏನೋ ಆಗಿದೆ. ಇವರು ಅವ್ರಿಗೆ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ? ನಮಸ್ಕಾರ ರಘು. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಹೇಳಿ? ಒಂದು ಕಿರಿಯ ವಕೀಲ ಅಂತ ಕೇಳಿದಾಗ, ಹಿರಿಯ ವಕೀಲರಾಗಿ ನಾವು ನಮ್ಮ ಕೆಲಸ ಏನು ಮಾಡಬೇಕು? ಈಗ ನಮಗೆ ಗೊತ್ತಿದ್ರೆ ನಾವೇ ನಮ್ಮ ಸೀನಿಯರ್ಸ್ನ ಕೇಳ್ತೀವಿ ಸುಪ್ರೀಂ ಕೋರ್ಟಲ್ಲಿ, ಏನಿದೆ ಸರ್ ಇಂಥ ಪ್ರಕರಣಗಳಲ್ಲಿ ಏನು ಮಾಡಬೇಕು ಅಂತ. ಈಗ ನಿನ್ನೆ ಹೆರಿಗೆಗೆ ಸಂಬಂಧಪಟ್ಟಂಥ ಒಂದು ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ಬಂದಿತ್ತು. ಅವರಿಗೆ ರಜೆಗಳನ್ನು ಕೊಡುವಂಥ ಒಂದು ಪ್ರಕರಣ ಇತ್ತು. ಮಹಿಳೆಯರಿಗೆ ಮುಟ್ಟಾಗುವಂಥ ಸಂದರ್ಭದಲ್ಲಿ ರಜೆಯನ್ನು ಕೊಡುವಂಥ ಒಂದು ಪ್ರಕರಣದಲ್ಲಿ ನಾವು ಕೂಡ ಅದ್ರ ಬಗ್ಗೆ ಮೋಸ್ಟ್ ಸೀನಿಯರ್ಸ್ ಅಡ್ವೊಕೇಟ್ಸ್ ಹತ್ರ ಡಿಸ್ಕಸ್ ಮಾಡಿ ಒಂದು ಆರ್ಗ್ಯುಮೆಂಟ್ ಮಾಡಿದ್ವಿ. ಈಗ ಕೊಡ್ಬೋದಾ, ಇದರಿಂದ ಏನಾಗುತ್ತೆ, ಏನಾಗಲ್ಲ, ಈ ಒಂದು ಪ್ರಕರಣ ಯಾವ ರೀತಿ ತಿರುಬೋದು, ನಾಳೆ ಅನುಕೂಲ ಆಗ್ಬೋದು. ಇಂಥ ಒಂದು ಪ್ರಕರಣಗಳಿದ್ದಾಗ ನಾವು ಸೀನಿಯರ್ಸನ್ನು ಕೇಳಿರ್ತೀವಿ. ನಮಗಿಂತ ಸೀನಿಯರ್ಸು ಇರ್ತಾರೆ, ಅವರೊಂದು 40 ವರ್ಷ 50 ವರ್ಷ ಇಂಥ ಪ್ರಕರಣಗಳನ್ನ ಎಷ್ಟು ನೋಡಿರಲ್ಲ. ಹಂಗೆ ಆ ಹುಡುಗಿ ನನ್ನನ್ನು ನೇಮಕಾತಿ ಮಾಡ್ಕೊಂತು ನಾನು ಹೇಳಿದ್ದೀನಿ, ಹೋಗಿ ಆರ್ಗ್ಯುಮೆಂಟ್ ಮಾಡಿಕೊಟ್ಟಿದ್ದೀನಿ. ಈ ತಪ್ಪಿದ್ರೆ ಹೇಳಿಬೇಕಿದ್ರೆ ಹೋಗ್ಬಿಟ್ಟು ಬೇಲ್ ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಹಾಕ್ಬಿಡೋಣ ಅಂತ ಎಲ್ಲ ಮಾತಾಡಬಾರ್ದು. ನನ್ನ ಹತ್ರ ಅವ್ರೇನು ಬಂದಿಲ್ಲ ರೀ, ರಿಯಲ್ ಫ್ಯಾಕ್ಟ್ ಹೇಳ್ತೀನಿ. ಆತ ನನ್ನಿಂದ ದೂರ ಆಗಿ 2021ರಲ್ಲಿ ಅವರು ಹೋದರು. ನಾನು 2021ರಲ್ಲಿ ಅವ್ರನ್ನ ಬಿಟ್ಟ ಮೇಲೆ ನನಗೂ ಅವರು ಕಾಂಟ್ಯಾಕ್ಟ್ ಇಲ್ಲ, ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ. ನಾನು ನೋಡಿ ಯಾರ ಬಗ್ಗೆನೂ ನಾನು ಪ್ರಸ್ತಾಪನೆ ಮಾಡಲ್ಲ, ಯಾರ ಬಗ್ಗೆನೂ ನಾನು ಮಾತು ಆಡಲ್ಲ. ನನಗೆ ಅವಶ್ಯಕತೆಯೇ ಇಲ್ಲ. ನಾನು ಲಾಯರ್ ಕೆಲಸ ಮಾಡೋದೇ ನನಗೆ ಅದಕ್ಕೊಂದು ಕುಂತಿರುತ್ತೆ. ನನಗೆ ಯಾಕೆ ಬೇಕು? ನೀವೇನೋ ಸುಮ್ಮನೆ ಕೆಲಸ ಇಲ್ಲದೆ ಇದ್ದವಾಗ ಅಲ್ಲಿ ಕೂತಿರ್ತೀರಿ ಡ್ಯೂಟಿ ಮಾಡಿದಾಗ, ಆಗ ಏನು ಬೇಕು ಅದನ್ನು ಬರೆಯೋದು, ಹಾಕೋದು, ಮಾಡ್ತೀವಿ. ಮಾಡಬೇಡ್ರಿ, ನಿಜವಾಗ್ಲೂ ಹೇಳ್ತೀನಿ. ನಾವೇನಾದರೂ ಅದನ್ನೇ ತಗೊಂಡೇನಾದರೂ ಹೋಗಿ ಪೊಲೀಸ್ ಸ್ಟೇಷನು ಅವು ಇವು ಅಂತ ಕೂತ್ಕೊಂಡ್ರೆ ಆವಾಗ ನಿಮ್ಗೆ ಎಷ್ಟು ಇದಾಗುತ್ತೆ. ನಾವೇ ಬೆಳೆಸಿ ನಾವೇ ನೋಡಿ ನಿಮ್ಮನ್ನು ಕಣ್ಣಿಂದ ಆ ಥರ ಮಾಡೋಕ್ಕಾಗತ್ತಾ? ತಪ್ಪಲ್ವ ನಾನು ಮಾಡೋದಾದ್ರೂ? ಬೇಡ್ರಪ್ಪ. ಏನೋ ನಿಮ್ಮೊಂದು ಈಗ ನೋಡಿ ನಿಮ್ಮಿಂದ ಹೊರಗೆ ಬಂದಿದ್ದೀವಿ, ಎಲ್ಲ ಆಗಿದೆ. ಪದ್ಮರಾಜ್ ಎಲೆಕ್ಷನ್ ಮಾಡಿಸಿ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಅದಕ್ಕೆ ರಿಟ್ ಪಿಟಿಷನ್ ಹಾಕಿದ್ದೀವಿ. ರಿಟ್ ಪಿಟಿಷನ್ ಇದೆ. ರಿಟ್ ಪಿಟಿಷನ್ ಏನು ಅನ್ನೋದನ್ನು ಇನ್ನು 6 ವಾರಗಳ ಒಳಗೆ ನಿಮಗೆ
ಖಂಡಿತವಾಗ್ಲೂ ಬರುತ್ತೆ. ಅದನ್ನು ಗೌಪ್ಯತೆಯಿಂದ ನಾನು ಇಟ್ಟಿದ್ದೀನಿ, ಅದನ್ನು ನಾನು ಯಾರಿಗೂ ಹೇಳೋದಿಲ್ಲ. ಗೌಪ್ಯತೆಯಿಂದ ಏನಾಗುತ್ತೋ ಅದು ಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ ಮೇಂಟೈನಬಿಲಿಟಿ ಮೇಲಿದೆ, ಬರುತ್ತೆ. ಖಂಡಿತವಾಗ್ಲೂ ನಿಮಗೆಲ್ಲ ಒಳ್ಳೆಯದಾಗಲಿ, ಅಷ್ಟೇ ನಾನು ಹೇಳೋದು. ಸೊ ಆಯಿತು, ಇನ್ನೂ ಲಾಂಗ್ ಟೈಮ್ ಆಯಿತು. ನಾನು ಏನಾದ್ರು ಹೇಳಿರೋದ್ರಲ್ಲಿ ಯಾರ್ದಾದ್ರೂ ಮನಸ್ಸಿಗೆ ನೋವಾಗಿದ್ದರೆ, ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ, ಈ ಒಂದು ಸಾಮಾಜಿಕ ಜಾಲತಾಣದ ಮುಖಾಂತರ ನನಗೂ ರಜೆ ಇದ್ದ ಕಾರಣದಿಂದ, ಬಿಡುಬಿದ್ದ ಕಾರಣದಿಂದ ನಿಮಗೆ ಸಲಹೆಗಳನ್ನು ಕೊಟ್ಟಿದ್ದೀನಿ. ಒಳ್ಳೆಯದಾಗಲಿ. ನನಗೆ ಬಹಳ ಒಂದು ವಿಚಾರ ಏನಪ್ಪ ಅಂದರೆ, ವಕೀಲರುಗಳನ್ನ ನೇಮಕಾತಿ ಮಾಡ್ತಿರೋದು ಒಳ್ಳೆಯದಾಯಿತು. ಈ ಕಡೆ ನಿಮಗೂ ಕಾನೂನು ಸಲಹೆಗಳು ಸಿಕ್ತು, ಆ ಕಡೆ ವಕೀಲರುಗಳಿಗೂ ಒಂದು ಇದು ಕೊಟ್ಟಂಗಾಯಿತು ಪ್ರಕರಣಗಳನ್ನು. ಅದು ಎರಡು ಕಡೆಯಿಂದನೂ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಒಳ್ಳೆಯದಾಗಲಿ. ಯಾರು ಕೂಡ ಅನ್ಯತವಾಗಿ ಭಾವಿಸುವಂಥದ್ದು ಬೇಡ. ಎಲ್ರಿಗೂ ಒಳ್ಳೆಯದಾಗಲಿ. ನಾವು ಲಾಯರ್ಸು, ನೀವು ಯಾರೇ ಬನ್ನಿ, ಯಾವುದೇ KSRTCಗೆ ಸಂಬಂಧಪಟ್ಟವರು ಬೇಯ್ಲು ಸ್ಟೇ ಇದ್ದಾಗ ಖಂಡಿತ ನಾನು ಎಲ್ರಿಗೂ ಹೆಲ್ಪ್ ಮಾಡ್ತೀನಿ. ಯಾರಿಗೂ ಏನು ಮಾಡಿಲ್ಲ ಅಂತ ನಾನೇನು ಹೇಳೋಂಗಿಲ್ಲ, ಎಲ್ರಿಗೂ ಮಾಡಿಕೊಟ್ಟಿದ್ದೀನಿ. ಆದರೆ ಆ ವ್ಯಕ್ತಿ ನಮ್ಮ ಹತ್ರ ಏನು ಬಂದಿರಲಿಲ್ಲ, ನಾವು ಅವ್ರ ಹತ್ರ ಏನೂ ಹೋಗಿಲ್ಲ. ನನಗೆ ಬಂದದ್ದು ಈ ಪ್ರಕರಣದಲ್ಲಿ ಆ ಮಹಿಳಾ ವಕೀಲರು ಮಾಡಿದರು, ಅವ್ರ ಮುಖಾಂತರ ನಾನು ಒಂದು ಬೇಲನ್ನು ಕೊಟ್ಟಿದ್ದೆ. ಆ ಮಹಿಳಾ ವಕೀಲರು ಇಟ್ಕಟ್ಟವರು ಕೂಡ ಏನು ಈ ಪುತ್ತೂರಿನ ಮಾರ್ಟಿಸು, ಈ ಪುತ್ತೂರು ವಿಭಾಗದಲ್ಲಿರ್ತಕ್ಕಂಥ ಒಬ್ಬರು ಮಾರ್ಟಿಸು, ಅವರ ಒಂದು ಪ್ರಕರಣವನ್ನು ಹೈಕೋರ್ಟ್ನಲ್ಲಿ ನಡೆಸಿದಂತಹ ಆ ವಕೀಲರು, ಅವರು ವಕೀಲರು ಬಂದು ಹಾಕಿದಂಥದ್ದು. ಕೊನೆಗೆ ನಂತರದಲ್ಲಿ ನನ್ನ ಸಜೆಷನ್ ತಗೊಳ್ಳಿ ಅಂತ ಯಾವಾಗ ಬೇರೆ ವಕೀಲರುಗಳು ಹೇಳಿದಾಗ ನನ್ನ ಹತ್ರ ಬಂದಂಥ ವಿಚಾರ ಇದಿಷ್ಟು. ನಾನು ನಿಮ್ಮ ಮುಂದೆ ಬರಬೇಕಾಗಿತ್ತು, ಹೇಳಬೇಕಿತ್ತು. ಕೊನೆಯದಾಗಿ ಹೇಳ್ತೀನಿ, ಅವರೇ ನನ್ನ ಹತ್ರ ಬಂದು ಇಲ್ಲ, ನಾನು ಅವ್ರ ಹತ್ರ ಏನು ಕೇಳಿಲ್ಲ. ಈ ನಮ್ಮ ಕಿರಿಯ ವಕೀಲೆ ಹಾಕಿದ್ರಿಂದ ನಾನು ಒಂದು ಬೇಲ್ನ ಕೊಡಿ ಅಂತಕ್ಕಂಥದ್ರ ವಾದವನ್ನು ಮಂಡನೆ ಮಾಡ್ತಕ್ಕಂಥದ್ದು ಆಗಿದೆ ಅಂತ ಹೇಳ್ತಾ ಈ ಒಂದು ಸಾಮಾಜಿಕ ಜಾಲತಾಣವನ್ನು ಮುಗಿಸ್ತಾ ಇದ್ದೀನಿ. ತಮ್ಮ ಮುಂದೆ ಬಂದಿರೋದನ್ನ ಒಳ್ಳೆಯದಾಗಲಿ. ಇದುವರೆಗೂ ಒಳ್ಳೆ ಕಾಮೆಂಟ್ಸ್ಗಳನ್ನು ಹಾಕಿ ವಿಶ್ವಾಸವಾಗಿ ಚೆನ್ನಾಗಿದ್ದೀರಾ ಸರ್ ಅಂತ ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ, ನನ್ನಿಂದ ಯಾರ್ದಾರ ಮನಸ್ಸಿಗೆ ತಪ್ಪಾಗಿದ್ದರೆ, ನೋವಾಗಿದ್ದರೆ ಕ್ಷಮಿಸಿ. ತಾವೆಲ್ಲರೂ ಬನ್ನಿ, ಒಮ್ಮೆ ಬನ್ನಿ. ಯಾವಾಗಾದರೂ ನಾನು ಕರ್ನಾಟಕದಲ್ಲೂ ಸಿಗ್ತೀನಿ, ಕೇರಳ ಬಂದಾಗೂ ಸಿಗ್ತೀನಿ. ನೋಡಿ, ಇವತ್ತು ಪಾಪ ಅವನಿಗೆ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ನಾನಿದ್ದೀನಿ ಅಂತ ತಿಳ್ಕೊಂಡು ನನ್ನ ಸಲಹೆಗಳನ್ನು ಪಡ್ಕೊಂಡು ಅಲ್ಲಿಯ ವಕೀಲರನ್ನ ನೇಮಕಾತಿ ಮಾಡಿ ಇಷ್ಟೆಲ್ಲವನ್ನು ಸಹಾಯ ಮಾಡ್ತಿದ್ದೀನಿ ಅಲ್ವಾ. ಪಾಪ ಅವನಿಗೆ ಅಲ್ಲಿ ಭಾಷೆ ಗೊತ್ತಿಲ್ಲ, ವಕೀಲರು ಗೊತ್ತಿಲ್ಲ, ಏನು ಮಾಡ್ತಾರೆ? ಮಂಗಳೂರಿಂದ ತೆಲಂಗಾಣ ಗಾಡಿ ಇದು ಆ ವ್ಯಕ್ತಿ ನನಗೆ ಕಾಲ್ ಮಾಡೋಕ್ಕೆ ಏನು ಕಾರಣ ಗೊತ್ತಾ? ಅಮಾನುಲ್ಲಾ ಖಾನ್ ಅಂತೇಳಿ ಮಂಗಳೂರು ವಿಭಾಗದಲ್ಲಿ ಇದ್ದಾನೆ, ಒಳ್ಳೆ ಹುಡುಗ. ಆತ 3 ಪ್ರಕರಣಗಳನ್ನ ನನಗೆ ಕೊಟ್ಟಿದ್ದ, 3 ಗೆದ್ದು ಕೊಟ್ಟಿದ್ದೀನಿ ಅವನಿಗೆ ಅನುಕೂಲ ಆಗಿ. ಒಂದು ಸುಳ್ಯದಲ್ಲಿ ಇದ್ದು ಒಂದು ಕೊಟ್ಟಿದ್ರು, ಒಂದು ಮಂಗಳೂರು ಫಸ್ಟ್ ಡಿಪೋದು ಒಂದು ಕೊಟ್ಟಿದ್ರು, ಇದು ಒಂದೇ ಹೇಳಿದ್ರು. ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ಸಹಾಯ ಮಾಡಿದ್ದೀನಿ ನಿಮಗೆ. ಆ ಒಂದು ಕೃತಜ್ಞತೆಗೆ ಇನ್ನು ಮುಂದಕ್ಕೆ ಈ ಥರ ಎಲ್ಲ ಮಾತನಾಡೋದು ಬೇಡ. ನೀವು ಯಾರು ಬೇಕಾದ್ರೂ ಬನ್ನಿ, ನನ್ನ ಕೈಲಾಗಿ ಸಹಾಯವನ್ನು ಮಾಡ್ತೀನಿ. ನಾನು ಯಾರನ್ನೂ ದ್ವೇಷಿಸಲ್ಲ, ಯಾರಿಗೇನೂ ಅನ್ನಲ್ಲ. ಎಲ್ಲರೂ ಸರ್ವ ಸಮಾನವಾಗಿ ಬೇಕಾದಂಥ ನಮ್ಮ ಸಾರಿಗೆ ನೌಕರರು ಅನ್ನೋದೇ ನನ್ನ ಒಂದು ವಿಶ್ವಾಸ. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.